Yes, all students, a very good evening to you all and welcome to Enlightened Educators. So, actually, ಇವತ್ತು ನಾವು NT ನೆಟ್ವರ್ಕ್ ಥಿಯರಿ ಮಾಡೆಲ್ ನಂಬರ್ 5 ಅನ್ನ ವರ್ಕೌಟ್ ಮಾಡ್ತಾ ಇದೀವಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಸೊ ನಾವು ಇಂಪಾರ್ಟೆಂಟ್ ಕ್ವೆಶ್ಚನ್ ಯಾವುದು ಕ್ವೆಶ್ಚನ್ ಪೇಪರ್ ಮುಖಾಂತರ ವರ್ಕೌಟ್ ಮಾಡ್ತಾ ಇದೀವಿ. ಸೊ ಐ ಆಮ್ ಗೋನ್ ಟು ಶೋಕೇಸ್ ಯು ದ ಪ್ರೂಫ್ ಯಾವ್ಯಾವ ಕ್ವೆಶ್ಚನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ನಿಮಗೆ ನಾನು ಓಪನ್ ಫ್ರಾಂಕ್ ಆಗಿ ನಿಮಗೆ ತೋರಿಸ್ಕೊಡ್ತಾ ಇದೀನಿ ನಾನು. ಸೊ ನೀವೇನ್ ಮಾಡ್ತೀರಾ ಅಂದ್ರೆ ನಾನು ತೋರಿಸೋಂಥ ಕ್ವೆಶ್ಚನ್ ಅಷ್ಟೇ ಪ್ರಾಕ್ಟೀಸ್ ಮಾಡಿ ಯು ವಿಲ್ ಗೆಟ್ ವೆರಿ ಗುಡ್ ರಿಸಲ್ಟ್ಸ್ ಗೈಸ್. ಐ ಆಮ್ ನಾಟ್ ಜಸ್ಟ್ ಸಿಂಪ್ಲಿ ಟೆಲಿಂಗ್ ಆಯ್ತಾ. ನಾನು ಅದನ್ನ ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ. ನಾನು ಹೇಳೋಂಥ ಕ್ವಶನ್ಸ್ ಇಫ್ ಯು ಟ್ರೈ ಟು ವರ್ಕ್ ಇಟ್ ಔಟ್ ಇಟ್ ಇಸ್ ನನ್ ಅದರ್ ದ್ಯಾನ್ ಯು ಗೆಟ್ 100% ರಿಸಲ್ಟ್ಸ್ ಗೈಸ್. ಅಷ್ಟೇ ಏನೂ ಇಲ್ಲ. ಇವಾಗ ಮಾಡೆಲ್ ನಂಬರ್ 1 ಬಂದಿದೆ, ಮಾಡೆಲ್ ನಂಬರ್ 5 ಬರುತ್ತೆ ಇವತ್ತು. ಸೊ ಅದನ್ನು ಮಾಡ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಮಾಡೆಲ್ ನಂಬರ್ 2 ಬರೋಣಂತೆ ಅಂಡ್ ಐ ವಿಲ್ ಕಮ್ ಟು ಮಾಡೆಲ್ ನಂಬರ್ 4 ದೆನ್ ಆಯ್ತಾ. ಸೊ ನೋಡಿ ನೀವು ಗಮನ ಇಟ್ಕೊಳ್ಬಹುದು, ಮಾಡೆಲ್ ನಂಬರ್ 4 ಇಸ್ ವೆರಿ ಸ್ಮಾಲ್ ಗೈಸ್. ನೀವು ಮಾಡೆಲ್ ನಂಬರ್ 4ನೇ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತು ಅಂದ್ರೆ ಫಸ್ಟ್ ಅದನ್ನೇ ಅಟೆಂಪ್ಟ್ ಮಾಡ್ಬೋದು ನನ್ನ ಲೆಕ್ಕಾಚಾರ. ಹೌದಾ. ಮಾಡೆಲ್ ನಂಬರ್ 4 ಸಿಲೆಬಸ್ ಇಸ್ ಸ್ಮಾಲ್ ಅಂಡ್ ಮಾಡೆಲ್ ನಂಬರ್ 4 ಯು ಹ್ಯಾವ್ ವೆರಿ ಲೆಸ್ ಕಂಟೆಂಟ್. ಸೊ ವೆರಿ ಲೆಸ್ ಕಂಟೆಂಟ್ ಆಗಿರೋದ್ರಿಂದ ಸೊ ನೀವು ಮಾಡೆಲ್ ನಂಬರ್ 4ನೇ ಬೇಕಾದ್ರೆ ಫಸ್ಟ್ ಅಟೆಂಪ್ಟ್ ಮಾಡ್ಬೋದು ಗೈಸ್. ಸೊ ಅವಾಗ ನಿಮ್ಗೆ ಇನ್ನ ಟೈಮ್ ಸೇವ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದಾ. ಯು ಕ್ಯಾನ್ ಡೂ ದಟ್ ಆಲ್ಸೋ. ಯು ಕ್ಯಾನ್ ಸ್ಟಾರ್ಟ್ ವಿತ್ ಮಾಡೆಲ್ 1524. ನೀವು ಹೇಗೆ ಅಟೆಂಪ್ಟ್ ಮಾಡ್ಬೋದು ಎಕ್ಸಾಮ್ ಪೇಪರ್ಲಿ 1524 ಆರ್ 4152 ನಲ್ಲಿ ಅಟೆಂಡ್ ಮಾಡ್ಬೋದು, ಯಾವ್ದಾದ್ರು ಮಾಡ್ಬೋದು ಗೈಸ್. ಬಟ್ ಆಲ್ ಡಿಪೆಂಡ್ಸ್ ಅಪಾನ್ ಯೋರ್ ಕ್ವಶನ್ ಪೇಪರ್ ಅಷ್ಟೇ. ಈ ಮೆಥಡಾಲಜಿ ಅಟೆಂಡಿಂಗ್ ಮಾಡೆಲ್ ನಂಬರ್ 1524 ಆರ್ ಮಾಡೆಲ್ ನಂಬರ್ 4152 ನೀವು ಅಟೆಂಡ್ ಮಾಡೋ ಅಂಥದ್ದು ಇಟ್ ಇಸ್ ಅಪ್ ಟು ಯೋರ್ ಕ್ವಶನ್ ಪೇಪರ್ ಗೈಸ್. ಬಿಕಾಸ್ ನಿಮ್ಮ ಕ್ವಶನ್ ಪೇಪರ್ ಹೇಗೆ ಬರುತ್ತೆ ಅದ್ರ ಮೇಲೆ ಹೋಗುತ್ತೆ. ಐ ವಿಲ್ ಸಜೆಸ್ಟ್ ಯು ಟು ರೈಟ್ ಇಟ್ ಇನ್ ಅನ್ ಆರ್ಡರ್. If you get the question paper not which is not up to the mark, so then you have to select the question which you find it out easy in the question paper and start attempting that. ನಾನು ಆಲ್ರೆಡಿ ಅದನ್ನು ಹೇಳಿದ್ದೀನಿ ನಿಮಗೆ. ನಾನು ಕೊಟ್ಟಿರೋ ಅಂತ ಆರ್ಡರ್ ವರ್ಕೌಟ್ ಆಗೋದು ಯಾವಾಗ ಕ್ವಶನ್ ಪೇಪರ್ ನೆಟ್ಟಿಗಿದ್ದಾಗ. ಕ್ವಶನ್ ಪೇಪರ್ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ, ಎಲ್ಲೋ ಕಷ್ಟ ಆಯಿತು ಅಂತಂದ್ರೆ ಆ ಕಷ್ಟದ ಕ್ವಶನ್ ಪೇಪರ್ಲಿ ನೀವು ಹುಡುಕೋಬೇಕು. ನೀವು 5 ಮಾಡಿಲ್ ಸ್ಕ್ಯಾನ್ ಮಾಡಬೇಕು. ಈಗ ನಿಮಗೆ ಕ್ವಶನ್ ಪೇಪರ್ ಕಷ್ಟ ಸಿಕ್ತು ಅಂತ ಇಟ್ಕೊಳ್ಳಿ ಆಯ್ತಾ. ಈಗ ಈಸಿನೇ ಸಿಕ್ತು ಅನ್ಕೋಣ. ಈಸಿ ಸಿಕ್ತು ಅಂದಾಗ ಯು ಕ್ಯಾನ್ ಫಾಲೋ ದೀಸ್ ಟು. ಈ ಎರಡನ್ನ ಫಾಲೋ ಮಾಡ್ಬೋದು ನಾನು ಹೇಳಿರೋಂಥದ್ದು. ಅಟೆಂಪ್ಟಿಂಗ್ ಮಾಡೆಲ್ ನಂಬರ್ 1524 ಆರ್ 4152 ನ ನೀವು ಅಟೆಂಪ್ಟ್ ಮಾಡ್ಬೋದು. ಹೌದಾ. ಇಫ್ ಯು ಗೆಟ್ ಅ ಡಿಫಿಕಲ್ಟ್ ಕ್ವಶನ್ ಪೇಪರ್ ಏನ್ ಮಾಡ್ಬೇಕಾಗುತ್ತೆ, ಸ್ಕ್ಯಾನ್ ದ ಹೋಲ್ ಡಿಫಿಕಲ್ಟ್ ಕ್ವಶನ್ ಪೇಪರ್. ಮೇಕ್ ಶೋರ್ ದಟ್ ಯು ಜಸ್ಟ್ ಫೈಂಡ್ ಔಟ್ ದ ಈಸಿಯೆಸ್ಟ್ ಕ್ವಶನ್ ದಟ್ ಯು ನೋ. ಯಾವ್ದೊಂದು ಈಸಿಯೆಸ್ಟ್ ಕ್ವಶನ್ ನಿಮಗೆ ಗೊತ್ತು ಅಂತ ಇಟ್ಕೊಳ್ಳಿ ಆ ಕ್ವಶನ್ ಪೇಪರ್ಲಿ. ಆವಾಗ ನೀವು ಫಸ್ಟ್ ಅದನ್ನ ಅಟೆಂಪ್ಟ್ ಮಾಡಿ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಯಾವ್ದು ಬರುತ್ತೆ ಚೆನ್ನಾಗಿ ಅದನ್ನ ಅಟೆಂಪ್ಟ್ ಮಾಡಿ. ಅದಾದ್ಮೇಲೆ ಯಾವ್ದು ಚೆನ್ನಾಗಿ ಬರುತ್ತೆ ಅದನ್ನ ಅಟೆಂಪ್ಟ್ ಮಾಡಿ. ಸೊ ಫಸ್ಟ್ ಡಿಫಿಕಲ್ಟ್ ಕ್ವಶನ್ ಪೇಪರ್ ಬಂದಾಗ ನಿಮ್ಮ ಏಮ್ ಅಂಡ್ ಮೋಟೋ ಏನು ಅಂತ ಹೇಳಿದ್ರೆ ನಿಮ್ಗೆ ಅದನ್ನ ಈ ಕ್ವಶನ್ ಪೇಪರ್ ಸ್ಕ್ಯಾನ್ ಮಾಡಿ ಯಾವ ಒಂದು ಮಾಡೆಲ್ ಇಂದ ಯಾವ ಒಂದು ಮಾಡೆಲ್ ನಿಮಗೆ ಚೆನ್ನಾಗಿ ಬರುತ್ತೆ ಆ ಮಾಡೆಲ್ ನ ಅಟೆಂಪ್ಟ್ ಮಾಡಿ ಗೈಸ್ ಫಸ್ಟ್. ಸೊ ದಟ್ ವಿಲ್ ಹೆಲ್ಪ್ ಯು ಇಂಪ್ರೆಸ್ ದ ಇವ್ಯಾಲ್ಯೂಯೇಟರ್ ಅಂಡ್ ದೆನ್ ವೆನ್ ಯು ಫರ್ದರ್ ಮೂವ್ ಆನ್ ಯು ವಿಲ್ ಗೆಟ್ ಯರ್ ರಿಕ್ವೈರ್ಡ್ ರಿಸಲ್ಟ್ಸ್. ಹೌದಾ. ಫೈನ್. ಓಕೆ. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ದಿಸ್ ಮಾಡ್ಯೂಲ್. ಸೊ ಈ ಮಾಡ್ಯೂಲ್ ಅಲ್ಲಿ ಬರುವಂತದ್ದು 2 port network. I told you definition of Z, Y and H parameter, modeling with this parameter, relationship between this parameter, etc. Resonance ಅಲ್ಲಿ series resonance ಇದೆ guys. The syllabus says variation of current and voltage with frequency, selectivity and bandwidth guys, and just a minute, and Q factor 2 minutes. Got it. And Q factor, circuit magnification factor, selectivity with variable capacitance, selectivity with variable inductance. ಹೌದಾ. ಇಷ್ಟಿದೆ. ಅಂಡ್ ಪ್ಯಾರಲಲ್ ರೆಸೊನೆನ್ಸ್ ಬಂದು selectivity and bandwidth, maximum impedance condition with C, and L and F variable current in anti-resonance circuit, the general case resistance present in the both the branches. ಸೊ ನೀವು ಸಿಲೆಬಸ್ ಸೀರೀಸ್ ಮತ್ತೆ ಪ್ಯಾರಲಲ್ಗೆ ನೋಡುವಾಗ ಯು ವಿಲ್ ಫೀಲ್ ದಟ್ ಅಯ್ಯೋ ಸಿಲೆಬಸ್ ಹಿಂಗಿದೆಯಲ್ಲ ಅಂತ ಯೋಚನೆ ಮಾಡ್ಬೋದು. ಡೋಂಟ್ ಲುಕ್ ಅಟ್ ದ ಸಿಲೆಬಸ್ ಗೈಸ್, ಓನ್ಲಿ ಲುಕ್ ಅಟ್ ದ ಕ್ವಶನ್. ಯು ಕ್ಯಾನ್ ಈಸಿಲಿ ಪಾಸ್ ಇಟ್ ಎಕ್ಸಾಮ್ಸ್. ಐ ಆಮ್ ಗಿವಿಂಗ್ ಯು 100% ಅಶ್ಯೂರೆನ್ಸ್. ಬಿಕಾಸ್ ನಾವು ಎಲ್ಲ ಕ್ವಶನ್ ಪೇಪರ್ ಚೆಕ್ ಮಾಡಿರುವಂಥದ್ದು. ಹಲವಾರು ಕ್ವಶನ್ ಪೇಪರ್ಗೆ ಸ್ಕೀಮ್ ಆಫ್ ಎಲ್ಲ ಕ್ವಶನ್ ಪೇಪರ್ಗೂ ಇರುವಂಥದ್ದಕ್ಕೆ ಸ್ಕೀಮ್ ಆಫ್ ವೈಲೇಷನ್ ಅಟ್ಯಾಚ್ ಆಗಿದೆ. ಅಂಡ್ ಸ್ಕೀಮ್ ಆಫ್ ವೈಲೇಷನ್ ಅಟ್ಯಾಚ್ ಆಗಿರುವಂಥದ್ದು ಅದನ್ನ ನಾನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಸ್ಕೀಮ್ ಆಫ್ ವೈಲೇಷನ್ ಅಲ್ಲೇ ಒಂದೆರಡು ಲೆಕ್ಕ ಮಾಡಿಸಿದೀನಿ ಕೂಡ, ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಟು ಜಸ್ಟ್ ಚೆಕ್ ಇಟ್ ಔಟ್. ಫೈನ್. ರೆಸೊನೆನ್ಸ್ ಟಾಪಿಕ್ ಮೇಲೆ. ಓಕೆನಾ. ಅಂಡ್ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ತುಂಬಾ ಜನ ಬೇರೆ ಮಾಡೆಲ್ಸ್ ಕ್ವಶನ್ಸ್ ಎಲ್ಲ ಎಲ್ಲಿ ಮ್ಯಾಮ್ ಇನ್ನು ರಿಲೀಸ್ ಮಾಡಿಲ್ಲ, DST ಅಂತ ಕೇಳ್ತಾ ಇದ್ದೀರಾ. ಅಂಡ್ PDF ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಅಂಡ್ ಒಂದಿಷ್ಟು ಕ್ವಶನ್ ಪೇಪರ್ಸ್ ಹಳೆ ವರ್ಷ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸೊ ನನ್ನ ಹತ್ರ ಒಂದು ಡ್ರೈವ್ ಲಿಂಕ್ ಮಾಡಿದ್ದೀನಿ. ಸೊ ಡ್ರೈವ್ ಲಿಂಕ್ ಅಲ್ಲಿ DST ಯೂಸಿಂಗ್ ವೆರಿ ಲಾಂಗ್ ಸ್ಕೀಮ್ ಆಫ್ ವೈಲೇಷನ್ಸ್ ಎಲ್ಲಾನು ಸೇರಿಸಿದ್ದೀನಿ. ಅದೇ ರೀತಿ ನೆಟ್ವರ್ಕ್ ಅನಾಲ್ ಅದು ನೆಟ್ವರ್ಕ್ ಥಿಯರಿ
ಸಾರಿ ನೆಟ್ವರ್ಕ್ ಥಿಯರಿದು ಏನೋ ಸ್ಕೀಮ್ ಆಫ್ ವ್ಯಾಲ್ಯೂಷನ್ಸ್ ಇದೆ ಗೈಸ್, ಅದನ್ನೆಲ್ಲಾನು ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಅದೇ ಒಂದು ಡ್ರೈವ್ಗೆ ನಾನು ಜಾಯಿಂಟ್ ಅನ್ನ ಮಾಡ್ತೀನಿ. ಸೊ ಅದ್ರ ಜೊತೆಗೆ ನಿಮ್ಗೆ ಏನ್ ಸಿಗುತ್ತೆ, ಹಳೆ ವರ್ಷದ ಕ್ವಶನ್ ಪೇಪರ್ ಪ್ಲಸ್ ವಾಟ್ ಐ ಕ್ಯಾನ್ ಸಿ ದ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಅದ್ರದ್ದು ಆನ್ಸರ್ಸ್ ಕೂಡ ಸಿಗುತ್ತೆ. ಸೊ 2 in 1 ಅದು ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್. ಹೌದಾ, ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಇಸ್ ನಥಿಂಗ್ ಬಟ್ ಕ್ವಶನ್ ಪೇಪರ್ ವಿತ್ ಆನ್ಸರ್. ಸೊ ಆತರ DST ಗೆ ನಾನು ಆಲ್ರೆಡಿ ಮಾಡಿ ನಾನು ಒಬ್ರು ಕಾಮೆಂಟ್ ಹಾಕಿದ್ದೀನಿ ಗೈಸ್. ಐ ಟೆಲ್ ಯು ಹೂಸ್ ಕಾಮೆಂಟ್ ಐ ಪುಟ್ ಇಟ್. ಸೊ ಯಾವ ವಿಡಿಯೋನಲ್ಲಿ ಇದೆ ಅಂತ ಹೇಳ್ಬಿಡ್ತೀನಿ. ಸೊ ಆ ವಿಡಿಯೋ ನೀವು ನೋಡ್ಕೋಬೇಕಾಗತ್ತೆ. ಸೊ ದ ವಿಡಿಯೋ ಐ ಆಮ್ ಸಾರಿ, ಪ್ಲೀಸ್ ವೇಟ್ ಗೈಸ್. Okay. So third semester digital system design using Verilog, important questions, sure questions for exam. That is model number, what I can say the model number that is 1 and 5 guys. Model number 1 guys, I'm very sorry. Model number 1. How that, just a minute, I'll just see through. Yeah. Model number 1 guys. So model number 1 and DST using Verilog questions ಬಿಟ್ಟಿದ್ದೆ. So ಆ ಒಂದು question ಆ ಒಂದು ವಿಡಿಯೋ ನಲ್ಲಿ ನಾನು ನಿತೀಶ್ ಕೆ 4068 ಅವರಿಗೆ ಕಾಮೆಂಟ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನಿತೀಶ್ ಕೆ 4068 ಅವರಿಗೆ ಒಂದು ಡ್ರೈವ್ ಲಿಂಕ್ ಅನ್ನ ಹಾಕಿ ಕಾಮೆಂಟ್ ಅನ್ನ ಮಾಡಿದ್ದೀನಿ. ಸೊ ಆ ಡ್ರೈವ್ ಲಿಂಕ್ ಅನ್ನ ಅವೈಲ್ ಮಾಡ್ಕೊಳ್ಳಿ ಆಯ್ತಾ. ಇವಾಗ ಸದ್ಯಕ್ಕೆ ಆ ಡ್ರೈವ್ ಲಿಂಕ್ ಅನ್ನ ಅವೈಲ್ ಮಾಡ್ಕೊಳ್ಳಿ. ಸೊ ಅದು ಆದ್ಮೇಲೆ ನಾನು ಏನಂತ ಹೇಳಿದ್ರೆ ಆ ಡ್ರೈವ್ ಲಿಂಕ್ ಅನ್ನ ಮತ್ತೆ ಕಮ್ಯುನಿಟಿ ಸೆಕ್ಷನ್ ಹಾಕ್ತೀನಿ. ಸೊ ಇದೆಲ್ಲ ಅಪ್ಡೇಟ್ ಮಾಡ್ಬಿಟ್ಟು ಈಗೇನು ತೋರಿಸ್ತಾ ಇದೀನಲ್ಲ ಕ್ವಶನ್ ಪೇಪರ್ ವಿತ್ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಅದನ್ನೆಲ್ಲಾನು ಅಪ್ಡೇಟ್ ಮಾಡ್ತೀನಿ ಡ್ರೈವ್ ಲಿಂಕ್ ಆಯ್ತಾ. ಸೊ ಈಗ ಸದ್ಯಕ್ಕೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಯಾರು ಕೇಳಿದ್ರಿ, ಐ ಹೋಪ್ ಆಕರ್ಷ್ ಕೇಳಿದ್ರು ಅನ್ಸುತ್ತೆ. ಸೊ ಆಕರ್ಷ್ ಅವರೇ ನೀವು ಕಾಮೆಂಟ್ ಮಾಡಿರುವಂತ ಒಂದು ವಿಡಿಯೋದಲ್ಲೇ ಇದೆ, ಲಿಂಕ್ ಚೆಕ್ ಮಾಡ್ಕೊಳ್ಳಿ. ನಿತೀಶ್ ಗೆ 4068 ಅವರಿಗೆ ನಾನು ಡ್ರೈವ್ ಲಿಂಕ್ ಅನ್ನ ಹಾಕಿದ್ದೀನಿ. ಅದನ್ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಕ್ವಶನ್ ಪೇಪರ್ ವಿತ್ ಆನ್ಸರ್ ಸಿಗುತ್ತೆ DST ಯೂಸಿಂಗ್ ವೆರಿಲಾಗ್. ಅದನ್ನ ಸದ್ಯಕ್ಕೆ ಬಳಸ್ಕೊತಾ ಇರಿ. ನಾನು ಇದನ್ನ ಅಪ್ಡೇಟ್ ಮಾಡಿ ನಾಳೆ ನಿಮ್ಗೆ ಡ್ರೈವ್ ಲಿಂಕ್ ನಿಮ್ಮ ಕಮ್ಯುನಿಟಿ ಪೇಜ್ ಅಲ್ಲಿ ಇರುತ್ತೆ, ನಮ್ಮ ಕಮ್ಯುನಿಟಿ ಪೇಜ್ ಅಲ್ಲಿ ಇರುತ್ತೆ. ಹೌದಾ, ಓಕೆ ಗುಡ್. ನಾವು ಇದೆಲ್ಲ ಬಿಟ್ಟಾಕಿ, ಈ ಸಿಲೆಬಸ್ನೆಲ್ಲ ಬಿಟ್ಟಾಕಿ. ಸೊ ನಾನು ಸಿಂಪಲ್ ಆಗಿ ಹೆಂಗೆ ಕ್ರ್ಯಾಕ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಇದಂತೂ ಈಸಿ, ಈಸಿಯಾಗಿ ಕಂಡುಹಿಡಿಬಹುದು. ಯು ಹ್ಯಾವ್ ಡೆಫಿನೇಷನ್ ಆಫ್ ZY HNT ಟ್ರಾನ್ಸ್ಮಿಷನ್ ಪ್ಯಾರಾಮೀಟರ್, ಅದಂತೂ ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಕೊಡ್ತಾರೆ. ಹೆಂಗೆ ಕ್ವಶನ್ಸ್ ಕೊಡ್ತಾರೆ, ಹೇ ಪ್ರೊವೈಡ್ ದ ಕ್ವಶನ್ ಸೇ ಡಿಫೈನ್ that is ZY HN transmission parameter ಅಥವಾ ಡಿಫೈನ್ ದ 4 ಪ್ಯಾರಾಮೀಟರ್ಸ್ ಇನ್ ಡೀಟೇಲ್ ಅಂತ ಕೇಳಿದ್ರೆ 4 ಪ್ಯಾರಾಮೀಟರ್ ಡಿಫಿನೇಷನ್ ಮಾಡಿದ್ರೆ 10 ಮಾರ್ಕ್ಸ್ ಕೊಡ್ತಾರೆ ಗೈಸ್. ದಟ್ ಇಸ್ ಏನ್ ಟು ಡಿಫೈನ್ ಅಲಾಂಗ್ ವಿತ್ ದ ಡಯಾಗ್ರಾಮ್. ಸೊ ಅದನ್ನ ನಾನು ನಿಮಗೆ ವೆರಿ ಫಸ್ಟ್ ಲೆಕ್ಚರ್ ಸೀರೀಸ್ ವಿತ್ ರೆಸ್ಪೆಕ್ಟ್ ಟು 2 port ನೆಟ್ವರ್ಕ್ ಮಾಡಿದೀನಿ. ಸೊ ಆ ಲೆಕ್ಚರ್ ಸೀರೀಸ್ ಲಿಂಕ್ ನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಅದಷ್ಟನ್ನು ಬರೀಬೇಕು ಫಾರ್ 10 ಮಾರ್ಕ್ಸ್. ಹೌದಾ, ಅಂಡ್ ನಿಮ್ಗೆ ಮಾಡಲಿಂಗ್ ವಿತ್ ದಿಸ್ ಪ್ಯಾರಾಮೀಟರ್ ಅಂದ್ರೆ ಪ್ರಾಬ್ಲಮ್ಸ್ ಇರುತ್ತೆ ಗೈಸ್. ಪ್ರಾಬ್ಲಮ್ಸ್ ಅಂದ್ರೆ ಫೈಂಡ್ ಔಟ್ ದ Y ಪ್ಯಾರಾಮೀಟರ್ ಫಾರ್ ದ ಫಾಲೋಯಿಂಗ್, ಆರ್ ಫೈಂಡ್ ಔಟ್ ದ Z ಪ್ಯಾರಾಮೀಟರ್ ಫಾರ್ ದ ಫಾಲೋಯಿಂಗ್, ಆರ್ ಫೈಂಡ್ ಔಟ್ ದ Y and Z ಪ್ಯಾರಾಮೀಟರ್ ಫಾರ್ ದ ಫಾಲೋಯಿಂಗ್. ಈ ತರ ಕ್ವಶನ್ಸ್ ಇರುತ್ತೆ ಡಯಾಗ್ರಾಮ್ ಕೊಟ್ಬಿಟ್ಟು. ಇಲ್ಲಿ ಏನಿರುತ್ತೆ ಅಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಪ್ಯಾರಾಮೀಟರ್ ಸೆಟ್, ಅಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ Z and Y, Z and T, Z and H ಪ್ಯಾರಾಮೀಟರ್, ಈ ತರ ಗೈಸ್. ಸೊ ಈ ತರ ಕ್ವಶನ್ಸ್ ಬರುತ್ತೆ. ಸೊ ಇನ್ನು ರೆಸೊನೆನ್ಸ್ ಟಾಪಿಕ್ ಗೆ ಸಂಬಂಧಪಟ್ಟಂಗೆ ಏನ್ ತರ ಕ್ವಶನ್ಸ್ ಬರುತ್ತೆ ಅಂತ ಕ್ವಶನ್ ಪೇಪರ್ ನೋಡೋಣಂತೆ. ಸೊ ವಿಲ್ ಡೂ ಇಟ್ ಟುಗೆದರ್. ಅಂಡ್ ಹಿಯರ್ ಐ ಹ್ಯಾವ್ 18 ಸ್ಕೀಮ್ ಕ್ವಶನ್ ಪೇಪರ್ಸ್ ಬಿಕಾಸ್ 18 EC 32 ನಲ್ಲಿ ನಿಮ್ಮ ಮಾಡೆಲ್ 5 ಬಂದು ಇಟ್ ಇಸ್ ಅ ಕಾಂಬಿನೇಷನ್ ಆಫ್ 2 port ನೆಟ್ವರ್ಕ್ ಅಂಡ್ ರೆಸೊನೆನ್ಸ್. ಹಾಗಾಗಿ ಯು ನೀಡ್ ಟು ರೆಫರ್ ವಿಚ್ ಪೇಪರ್ 18 EC 32 ನೇ ರೆಫರ್ ಮಾಡಬೇಕು. ಈಗ ನಾನೇನ್ ರೆಫರ್ ಮಾಡ್ತಾ ಇದೀನಿ, ಈಗ ನಾನೇನ್ ತೋರಿಸ್ತಾ ಇದೀನಿ ಅದೇ 100% ಶೋರ್ ಕ್ವಶನ್ಸ್ ಅಂಡ್ 100% ಶೋರ್ ಪೇಪರ್ ದಟ್ ಯು ಹ್ಯಾವ್ ಟು ರೆಫರ್. ಹೌದಾ, ಓಕೆ. ಸೊ ಪಕ್ಕಾ ಗೈಸ್, ನೀವು ಒಂದು ಡಯಾಗ್ರಾಮ್ ಚೇಂಜ್ ಆಗ್ಬೋದು, ಈ ಒಂದು ಸರ್ಕ್ಯೂಟ್ ಚೇಂಜ್ ಆಗ್ಬೋದು ಹೊರತು ಈ ಕ್ವಶನ್ ಏನಿದೆ ದಟ್ ಇಸ್ ಫೈಂಡ್ ದ ವ್ಯಾಲ್ಯೂ ಆಫ್ RL ಫಾರ್ ವಿತ್ ಸರ್ಕ್ಯೂಟ್ ಶೋನ್ ಬಿಲೋ ರೆಸೊನೇಟ್, ಇದು ಚೇಂಜ್ ಆಗಲ್ಲ, ಯಾವ ಕಾರಣಕ್ಕೂ ಚೇಂಜ್ ಆಗಲ್ಲ, ನೆನಪಿನಲ್ಲಿ ಇಟ್ಕೊಳ್ಳಿ ಆಯ್ತಾ. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ಒನ್ ಥಿಂಗ್ ಐ ಹ್ಯಾವ್ ಟು ಟೆಲ್ ಯು. ಇದನ್ನ ನಾನು ಮಾಡೆಲ್ ನಂಬರ್ 1 ನಲ್ಲೂ ರಿಪೀಟೆಡ್ ಆಗಿ ಹೇಳ್ತಾ ಇದ್ದೆ, ಇಲ್ಲೂ ಅದೇ ಹೇಳ್ತಾ ಇದ್ದೀನಿ, ಇಲ್ಲೂ ಅದೇ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ನೀವು ವರ್ಕ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ here find Y and Z parameter for the network ಅಂತ ಕೊಟ್ಟಿದ್ದಾರೆ. ಈ ನೆಟ್ವರ್ಕ್ ಗೆ ನೀವೇನ್ ಮಾಡ್ತೀರಾ, Y parameter Z parameter ಏನೇನ್ ಫಾರ್ಮುಲಾಸ್ ಬರುತ್ತಲ್ಲ, 4 set of formulas, that is Y11, Y12, Y21, Y22 and Z11, Z12, Z21, Z22, ಅದ್ರದ್ದು ಏನೇನ್ ಫಾರ್ಮುಲಾಸ್ ಇದೆ ಅದನ್ನ ಹಾಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ the methodology that you have to use to apply to find out the Y and Z parameters, mesh ನೋಡ್ ಅಂಡ್ ವೋಲ್ಟೇಜ್ ಡಿವೈಡರ್ ರೂಲ್, ಕರೆಂಟ್ ಡಿವೈಡರ್ ರೂಲ್, ಈ ತರದ್ದು. ಸೊ ಹಾಗಾಗಿ ನಿಮ್ಗೆ ನಾನು ಹೇಳಿದಂತೆ ಯು ಶುಡ್ ಹ್ಯಾವ್ ಅ ಕನೆಕ್ಷನ್ ಫಾರ್ ಮಾಡೆಲ್ ನಂಬರ್ 1. ಮಾಡೆಲ್ ನಂಬರ್ 1 ಫುಲ್ ಕಲ್ತಿತ್ತು ಕರೆಕ್ಟ್ ಆಗಿ ಅಂತ ಹೇಳಿದ್ರೆ ಈ ಮಾಡೆಲ್ ಮಾಡ್ಬೋದು ಗೈಸ್. ಬಿಕಾಸ್ ಈ ಮಾಡೆಲ್ಗೆ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ದಿಸ್ ಡಯಾಗ್ರಾಮ್ your Y parameter and Z parameter formulas will not work so many times.
y parameter z parameter formula ಹಾಕಿನೇ, that is y11 or z11, y12 z12, y21 z21 or y22 z22 ಫಾರ್ಮುಲಾಸ್ ನ ನೀವು ಅಪ್ಲೈ ಮಾಡಬೇಕು ಅಂತ ಇಲ್ಲ. ಸೊ ಕೆಲವೊಂದು ಲೆಕ್ಕ ಮೆಶ್ ಅನಾಲಿಸಿಸ್ ಮೇಲೂ ನಿಂತಿರತ್ತೆ, ಕೆಲವೊಂದು ಲೆಕ್ಕ ನೋಡ್ ಮೇಲೂ ನಿಂತಿರತ್ತೆ, ಕೆಲವೊಂದು ಲೆಕ್ಕ ಸಿಂಪಲ್ ವೋಲ್ಟೇಜ್ V is equal to R or I is equal to V by R ಅದ್ರ ಮೇಲೂ ನಿಂತಿರುತ್ತೆ. ವಿ ಕಾಂಟ್ ಟೆಲ್ ಗೈಸ್, ವಿ ಕಾಂಟ್ ಟೆಲ್. ಸೊ ಹಾಗಾಗಿ ನೀವು ಫಸ್ಟ್ ಮಾಡೆಲ್ ಚೆನ್ನಾಗಿ ಕಲ್ತಿತ್ತು ಅಂದ್ರೆ ಇದನ್ನ ಮಾಡ್ಬೋದು. ಸೊ ಅದನ್ನು ಕಲ್ತ್ಕೊಳ್ಳಿ. ಇದು y ಅಂಡ್ z ಕೇಳಿದ್ದಾರೆ ಅಂತ ಹೇಳಿದ್ರೆ y ಪ್ಯಾರಾಮೀಟರ್ ಮತ್ತೆ z ಪ್ಯಾರಾಮೀಟರ್ ಫಾರ್ಮುಲಲ್ಲೇ ಮಾಡಬೇಕು ಅನ್ನೋದೇನೂ ಇಲ್ಲ. ಬೇರೆ ಮೆಶು ನೋಡಿ ನಾನು ಕೂಡ ಮಾಡ್ಬೋದು. ಅದನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಹಲವಾರು ಪ್ರಾಬ್ಲಮ್ಸ್ ಗಳು ಮಾಡಿದ್ದಾರೆ, ಅಥವಾ ನಿಮ್ಮ ನೋಟ್ಸ್ ಅಥವಾ ನಿಮ್ಮ ಕ್ಲಾಸ್ ಅಲ್ಲೇ ಮಾಡಿರ್ತಾರೆ. ದಯವಿಟ್ಟು ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಹೌದಾ? ಎಸ್, ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಇವೆರಡು ನೆನಪಿನಲ್ಲಿ ಇಟ್ಕೊಳ್ಳಿದೆ ನೀವು ಈ ಮಾಡೆಲ್ ನ ಈಸಿಯಾಗಿ ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಮಾಡೆಲ್ ನಂಬರ್ 1 ಅಂತೂ 100% ಚೆನ್ನಾಗಿ ಗೊತ್ತಿರ್ಬೇಕು ಟು ಡೂ ದಿಸ್ ಮಾಡೆಲ್. ಫೈನ್, ಓಕೆ. ಸೊ ಈಗ ಫಸ್ಟ್ ನೋಡಿ, ಥಿಯರಿಟಿಕಲ್ ಕ್ವಶನ್ಸ್ ಹೋಗೋಣ. ರೆಸೊನೆನ್ಸ್ ಅಲ್ಲಿ ಏನೇನಿದೆ ಅಂತ. ಸೊ ವಾಟ್ ಇಸ್ ದ ರೆಸೊನೆನ್ಸ್? ಹ್ಯಾವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಹಾಫ್ ಪವರ್ ಫ್ರೀಕ್ವೆನ್ಸೀಸ್ ಇನ್ ಸೀರೀಸ್ RLC ಸರ್ಕ್ಯೂಟ್. ಡಿಫೈನ್ ಕ್ಯೂ ಫ್ಯಾಕ್ಟರ್, ಸೆಲೆಕ್ಟಿವಿಟಿ ಅಂಡ್ ಬ್ಯಾಂಡ್ವಿಡ್ತ್. ಸೊ ಇದೊಂದು ಕ್ವಶನ್ ಅನ್ನ ಕೇಳಿದ್ದಾರೆ, ಥಿಯರಿ ಕ್ವಶನ್ ಇನ್ ರೆಸೊನೆನ್ಸ್. ಸೊ ಪ್ಲೀಸ್ ಟು ಮಾರ್ಕ್ ದಿಸ್ ಅಪ್. ದಿಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಸಲ ರಿಪೀಟ್ ಆಗಿರುವಂತ ಕ್ವಶನ್ ಇದು. ಅಂಡ್ ಕ್ಯೂ ಫ್ಯಾಕ್ಟರ್, ಸೆಲೆಕ್ಟಿವಿಟಿ, ಬ್ಯಾಂಡ್ವಿಡ್ತ್ ಅಂತೂ ಕೇಳ್ತಾನೆ ಇರ್ತಾರೆ. ಈ ಮೂರನ್ನೇ ಸಪರೇಟ್ ಆಗಿ ಅವರೊಂದು ಡೆಫಿನೇಷನ್ ತರ ಕೇಳ್ಬೋದು. ಸೊ ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಕ್ವಶನ್, ರೈಟ್? ಓಕೆ, ಹಾಫ್ ಪವರ್ ಫ್ರೀಕ್ವೆನ್ಸೀಸ್. ಸೊ ಇವಾಗ ನೆಕ್ಸ್ಟ್ ಪೇಪರ್ ಇಂದ ರೆಸೊನೆನ್ಸ್ ಏನ್ ಥಿಯರಿ ಬಂದಿದೆ ಅಂತ ನೋಡೋಣ. ಓಕೆನಾ? So if you see with respect to resonance, so here you've got one question. So with respect to series resonance circuit, so with respect to series resonance circuit, show that the resonant frequency is equal to geometric mean of 2 half power frequency. Idu important guys, idunu sumaru sala repeat agide. So this is also important. So star mark ಹಾಕ್ತಾ ಇದೀನಿ ನೋಡಿ, ಇದು important. ಅಂಡ್ ಇದು ಇಂಪಾರ್ಟೆಂಟ್. ನೀವು ಥಿಯರಿ ಕ್ವಶನ್ಸ್ ಏನೇನು ಬಂದಿದೆ ಅಂತಂದ್ರೆ ನಿಮ್ಮ ಕ್ವಶನ್ ಪೇಪರ್ ಇಂದ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಹೀಗೆ ನಿಮ್ಮ ಇಂಪಾರ್ಟೆಂಟ್ ಸೆಲೆಕ್ಟ್ ಮಾಡಬೇಕು. ನಾನು ಇಂಪಾರ್ಟೆಂಟ್ ನ ಒಂದು ಶೀಟ್ ಅಲ್ಲಿ ಬರೆದು ತೋರಿಸಿದ್ರು ಕೂಡ ಇಲ್ಲಿಂದನೇ ತಗೊಳ್ಳೋದು, ನಾನು ಬೇರೆ ಎಲ್ಲಿಂದನೂ ತಗೊಳ್ಳಲ್ಲ. ಬಿಕಾಸ್ ದಿಸ್ ಇಸ್ ಓನ್ಲಿ 100% ಗ್ಯಾರಂಟಿಡ್. ಈ ನಿಮ್ಮ ಕ್ವಶನ್ ಪೇಪರ್ ಇಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ಓನ್ಲಿ ಗ್ಯಾರಂಟಿ ಫಾರ್ ಇಂಪಾರ್ಟೆಂಟ್ ಕ್ವಶನ್ಸ್. ನಿಮ್ಗೆ ಒಬ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾರೆ ಅಂದ್ರೆ ಅದಕ್ಕೆ ಗ್ಯಾರಂಟಿ ಆರ್ ಪ್ರೂಫ್ ಅಂದ್ರೆ ನಿಮ್ಮ ಕ್ವಶನ್ ಪೇಪರ್ ಮಾತ್ರ, ಬೇರೆ ಯಾವುದು ಅಲ್ಲ. ಬಿಕಾಸ್ ನಾವು ಸುಮ್ನೆ ಒಂದು ಕ್ವಶನ್ ಇಂಪಾರ್ಟೆಂಟ್ ಅಂತ ಡಿಕ್ಲೇರ್ ಮಾಡೋಕ್ಕಾಗಲ್ಲ, ಅಥವಾ ಸುಮ್ನೆ ಒಂದು ಕ್ವಶನ್ ಅನ್ಇಂಪಾರ್ಟೆಂಟ್ ಅಂತ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಬಿಕಾಸ್ ದೋಸ್ ಕ್ವಶನ್ ಶುಡ್ ಬಿ ವ್ಯಾಲಿಡ್ ಅಂಡ್ ಹ್ಯಾಸ್ ಟು ಬಿ ಗಿವನ್ ಇನ್ VTU. VTU ನಲ್ಲಿ ಕೊಟ್ಟಿದ್ರು, ರಿಪೀಟೆಡ್ ಆಗಿ ಕೊಟ್ಟಿದ್ರು, ತುಂಬಾ ಸತಿ ನಾವು ಎಕ್ಸಾಮ್ ಬರ್ದಿದೀವಿ ಅಂದ್ರೆ ದೋಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಗೈಸ್. ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋದೇ ಇದಕ್ಕೆ. ನಿಮ್ಮ ಯಾವುದೇ ಲೆವೆಲ್ ಅಲ್ಲಿ ಆಗ್ಲಿ, ನಿಮ್ಮ 10th ಅಲ್ಲೂ ಹೇಳಿರ್ತಾರೆ, ಎಸ್ಪೆಷಲಿ ಸ್ಟೇಟ್ ಅಲ್ಲಿ ತುಂಬಾ ಹೇಳಿರ್ತಾರೆ, CBSE ಲೂ ಹೇಳಿರ್ತಾರೆ, ನಿಮ್ಮ PUC 12th ಆರ್ ಸೆಕೆಂಡ್ PU ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ಲೂ ನಿಮ್ಗೆ ಹೇಳಿರ್ತಾರೆ ಇದನ್ನಲ್ವಾ. ಹಳೆ ವರ್ಷದ್ದು ಓದ್ಕೊಳ್ಳಿ, ಹಳೆ ವರ್ಷದ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಗುರ್ತು ಹಾಕೊಳ್ಳಿ ಅಂತ ಹೇಳೋದೇ ಇದಕ್ಕೆ, ಬೇರೆ ಏನೂ ಇಲ್ಲ. ನಿಮ್ಗೊಂದು ಇಂಪಾರ್ಟೆಂಟ್ ಕ್ವಶನ್ಸ್, ನಿಮ್ಗೊಂದು ರಿಪೀಟೆಡ್ ಕ್ವಶನ್ಸ್, ಹೆಂಗ್ ಬರುತ್ತೆ ಒಂದು ಪೇಪರು, ಹೆಂಗೆ ಸೆಟ್ ಮಾಡ್ತಾರೆ ಸಬ್ಜೆಕ್ಟ್ ಒಂದು ಕ್ವಶನ್ ಪೇಪರು, ಯಾವ ರೀತಿ ಮಾಡೆಲ್ ಇರುತ್ತೆ ಅನ್ನೋದಕ್ಕೆ ದಿಸ್ ಇಸ್ ವಾಟ್ ಇಸ್ ಅ ಪ್ರೂಫ್. ಫೈನ್, ಓಕೆ. So the next thing, you have got two questions. This is expression for half power frequency here, along with the definition of resonance, and define Q factor, selectivity and bandwidth for 10 marks. ಈ ತರ ಒಂದು ಕ್ವಶನ್ ಕೊಟ್ರೆ ಈಸಿಯಾಗಿ 10 marks ನ ತಗೋಬಹುದು ಗೈಸ್. ಹೌದಾ? ಓಕೆ. And here, so show that resonant frequency is equal to geometric mean of 2 half power frequency. ಇಲ್ಲೂ 8 marks ಗೈಸ್, easily 8 marks. ಓಕೆನಾ? Yeah. Okay. And in this paper guys, ಏನಿದೆ, obtain an expression for resonant frequency in a parallel resonant circuit ಅಂತ ಇದೊಂದು ಥಿಯರಿಟಿಕಲ್ ಕ್ವಶನ್. ಇದನ್ನ ಗುರ್ತು ಹಾಕೊಳ್ಳಿ. ಓಕೆನಾ? ಕೀಪ್ ದಿಸ್ ಆಸ್ ಇಟ್ ಇಸ್ ಅಂಡ್ ಸ್ಟಡಿ ದಿಸ್ ಆಲ್ಸೋ. ಇದನ್ನ ನಾನು ಬೇರೆ ಎಲ್ಲೂ ನೋಡಿಲ್ಲ, ಇಲ್ಲಿ ಒಂದೇ ಕಡೆ ನೋಡ್ತಾ ಇರೋದು. ಅಂಡ್ ಅದನ್ನ ಇನ್ನು ಬೇರೆ ಬೇರೆ ಕಡೆ ಇದೆ, ನಾನು ತೋರಿಸ್ತೀನಿ ಅದನ್ನ ಹೇಳ್ದಂತೆ. ಓಕೆನಾ? ಯಾ, resonant frequency in a parallel resonant circuit. So please to keep this as least important. Okay. And here you can see, I told you right, that is very important ಅಂತ ಹೇಳಿದೆ. So as told, it is important guys. Please to see here, resonance, Q factor, selectivity, bandwidth. ಇಲ್ಲೇನ್ ಕೇಳಿದ್ರು? Q factor, selectivity and bandwidth is asked here. resonance ಕೇಳಿದ್ದಾರೆ. and ಈ ಪೇಪರ್ ಅಲ್ಲಿ ನೋಡಿ resonance ಆಡ್ ಮಾಡಿದ್ದಾರೆ for 6 marks. So this question is 2 times repeated. So this is very important. So definitions are important. Which derivation is important guys? That is
derive an expression for half power frequencies in series RLC circuit. And the next one is show that the resonant frequency is equal to geometric mean of two half power frequency. Every derivation 100% important. ಎರಡರಲ್ಲಿ ಒಂದು ಬಂದೇ ಬರುತ್ತೆ, ಖಂಡಿತ ಓದ್ಕೊಳ್ಳಿ, ಬಿಡಬಾರ್ದು. ಲೀಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾಕೆ ಬಿಡಬಾರ್ದು ಅಂತ ರೀಸನ್ ಹೇಳಿದ್ದೆ ಅಲ್ವಾ. ನಿಮ್ಮ ಹಳೆ ವರ್ಷದ ಕ್ವಶನ್ ಪೇಪರ್ಸ್ ಅವರು ತೆಗೆದು ನೋಡಿ, ನಾನು ಯಾವ ಕ್ವಶನ್ ಕೊಟ್ಟಿಲ್ಲ ಅಂತ ಯೋಚನೆ ಮಾಡಿ ಅದನ್ನೇ ನಿಮ್ಗೆ ಹಾಕುವಂತ ಚಾನ್ಸಸ್ ಇರ್ಬೋದು. ಸೊ ಅಂತ ತೊಂದರೆಗೆಲ್ಲ ಎಡೆ ಮಾಡ್ಕೊಳ್ಬೇಡಿ. ನೀವು ಅಲ್ಲಿ ಕೂತ್ಕೊಂಡು ಇದನ್ನ ಓದ್ಬೇಕಾಗಿತ್ತು ಅಂತ ಕೊರಗಬೇಡಿ. ಸೊ ಇವಾಗಲೇ ಲೀಸ್ಟ್ ಇಂಪಾರ್ಟೆಂಟ್ನು ಓದ್ಕೊಳ್ಳಿ, ಓಕೆನಾ. ಯಾ, ಅದೇ ಚಾನ್ಸಸ್ ತೆಗೆದು ನೋಡ್ತಾರೆ ಕ್ವಶನ್ ಪೇಪರ್ನ ಎಷ್ಟು. ಇದನ್ನ ನಾನು ತುಂಬಾ ಸಲ ಕೊಟ್ಟಿದ್ದೆ ಅಲ್ವಾ, ಇದ್ಯಾತಕ್ಕೆ ಮತ್ತೆ ಕೊಡೋದು, ಕೊಡದೇ ಇರೋದನ್ನ ಕೊಡೋಣ ಅಂತ ಕೊಟ್ಟಾಗ. ಸೊ ದೆನ್ ವೆನ್ ಹಿ ಗಿವ್ಸ್ ಎ ಲೀಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ಟೇಟಿಂಗ್ ದಟ್ ಐ ಹ್ಯಾವ್ ನಾಟ್ ಗಿವನ್ ದಿಸ್ at any point of time in any of the question papers. So then when you sit in an examination hall, then you will regret, right? ಇದು ಕೇಳ್ಬಿಟ್ಟು ನಾವು ಓದ್ಬೇಕಾಗಿತ್ತು ಅಂತ. Sometimes least important will become an exam question for you also. So that is why ನಾನು ದಯವಿಟ್ಟು ಬಿಡ್ಬೇಡಿ, ಓಕೆನಾ. ಯಾ, ಅಂಡ್ ಹಿಯರ್ ಓಕೆ, ಅಂಡ್ ಇಲ್ಲಿ ನಾವು ನೋಡೋಣ ಅಂತ. ಓಕೆ, see here, derive an expression for bandwidth. ಇಲ್ಲೇನಾಗಿತ್ತು, has told you to, okay, so has told you to derive an expression for bandwidth, half power frequency and selectivity. ಇಲ್ಲೇನಿತ್ತು, ಡೆಫಿನಿಷನ್ಸ್ ಇತ್ತು. ಸೊ ಡೆಫಿನಿಷನ್ಸ್ ಕೆಳಗಡೆನೆ ನೀವು ನೋಡ್ಬೋದು, ನಾನು ಅದನ್ನು ಪಾಠ ಮಾಡಿದ್ದೀನಿ ಗೈಸ್, ಅದನ್ನು ಹೇಳ್ಕೊಟ್ಟಿದ್ದೀನಿ. ಕ್ಯೂ ಫ್ಯಾಕ್ಟರ್, ಸೆಲೆಕ್ಟಿವಿಟಿ, ಬ್ಯಾಂಡ್ವಿಡ್ತ್, ಹಾಫ್ ಪವರ್ ಫ್ರೀಕ್ವೆನ್ಸೀಸ್ ಅಂಡ್ ಸೆಲೆಕ್ಟಿವಿಟಿದು ಡಿರೈವೇಶನ್ ಹೇಳ್ಕೊಟ್ಟಿದ್ದೀನಿ. ಆ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ತೋರಿಸಿದೀನಿ ಅಷ್ಟೇ ಬರೀಬೇಕು, ಬೇರೆ ಬರೆಯಂಗಿಲ್ಲ. ಅದ್ರದ್ದು ಲಿಂಕ್ ಆಡ್ ಆನ್ ಮಾಡ್ತೀನಿ. 2 links has to be added. One is two-port network to very first lecture series and this, okay, derivation of this, fine, okay, yeah. And any other? No. Okay, here I come. See, I told you, right, this is important. You will get 2 times. So banta 2 times, that is resonant frequency is the geometric mean of 2 half power frequency. 1, 2 times, okay na, 2 times. So this is very important derivation. So please do make sure that you work it out. And idu ma'am tumba important anta helidri, ee derivation na half power frequencies derivation na anta helide. So nodi illi derive the expression for half power frequencies in series RLC circuit. This is 1 time. And here derive the expression of half power frequency 2 times. So that is, this is also important, okay na. And ee derivation galu nimma 2017 scheme paper, that is 17 EC 35 paper allo bandide guys. ನಾನು ಯಾಕೆ 17 EC 35 ತಗೋತಾ ಇಲ್ಲ ಅಂದ್ರೆ, 17 EC 35 you have resonance as a separate module, 2-port network as a separate module. ಆವಾಗ ನಿಮಗೆ ಎರಡು ಮಿಕ್ಸ್ಚರ್ ಆದಾಗ ಹೆಂಗ್ ಕ್ವಶನ್ಸ್ ಬರುತ್ತೆ ಅಂತ ಗೊತ್ತಾಗಲ್ಲ. You have to see resonance as separate and 2-port network as separate, wherein ಅವಾಗ ನಿಮ್ಗೆ ಇನ್ನೂ ಕ್ವಶನ್ಸ್ ವಾಸ್ತಾಗಿ ಸಿಗ್ತಾ ಹೋಗುತ್ತೆ, wherein those are not required for you currently. ನಿಮಗ್ ಬೇಕಾಗಿಲ್ಲ, ನಿಮಗ್ ಬೇಕಾಗಿರೋದು ರೆಸೊನೆನ್ಸ್ ಮತ್ತೆ 2-port ನೆಟ್ವರ್ಕ್ ಮಿಕ್ಸ್ ಆದಾಗ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ. ಸೊ ಅದಕ್ಕೆ 18 ಸ್ಕೀಮ್ ತಗೊಂಡೆ, 17 ಸ್ಕೀಮ್ ತಗೊಳ್ತಾ ಇಲ್ಲ. ಬಿಕಾಸ್ ಇಫ್ ಯು ಗೋ ಅಂಡ್ ಸಿ ರೆಸೊನೆನ್ಸ್ ಸಪರೇಟ್ ಅಂದಾಗ vast number of questions ಸಿಗುತ್ತೆ, but I hope that is not required to you all, right? You only require this much, ಅದಕ್ಕೋಸ್ಕರ ಫೈನ್. ಓಕೆ, 2-port ನೆಟ್ವರ್ಕ್ ಬೇಕಾದ್ರೆ ರೆಫರ್ ಮಾಡಿ, 100% 2-port ನೆಟ್ವರ್ಕ್ ರೆಫರ್ ಮಾಡೋದ್ರಿಂದ ಯಾವುದೇ ತರ ಸಮಸ್ಯೆ ಇಲ್ಲ. ಬಟ್ ರೆಸೊನೆನ್ಸ್ಗೆ ಸ್ವಲ್ಪ ಇಶ್ಯೂ ಆಗುತ್ತೆ. ಸೊ ಡೋಂಟ್ ಚೆಕ್ ಇಟ್ ವಿತ್ ರೆಸ್ಪೆಕ್ಟ್ ಟು ರೆಸೊನೆನ್ಸ್, ರೈಟ್? ಓಕೆ ಗೈಸ್, ಸೊ ಯಾ, ಸೊ ಜಸ್ಟ್ ಅ ಮಿನಿಟ್ ಗೈಸ್, 2-port ನೆಟ್ವರ್ಕ್ ಬಂದಾಗ ಅದನ್ನ ಓಪನ್ ಮಾಡ್ಕೊಡ್ತೀನಿ ನಾನು. ಓಕೆ, ಯಾ, ಸೊ ಇವಾಗ ರೆಸೊನೆನ್ಸ್ ಮೇಲೆ ಥಿಯರಿ ಎಲ್ಲ ಗೊತ್ತಾಯ್ತು, ಹೌದಾ? ಸೊ ಈಗ ಪ್ರಾಬ್ಲಮ್ಸ್ ಬರೋಣ. So the first problem is find the value of RL for which the circuit shown below is resonant. So ಈ ಕ್ವಶನ್ 100% ಶೂರ್ ಕ್ವಶನ್ ಫಾರ್ ಎಕ್ಸಾಮ್. ಹೆಂಗೆ ಅಂತ ನಾನು ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ನೋಡಿ, find the value of L for which the circuit resonates at a frequency of 1000 radians per second for the circuit shown below. So circuit resonates, ಇಲ್ಲೇನಿದೆ, circuit shown below is resonant. And ಇಲ್ಲೇನಿದೆ, ಸರ್ಕ್ಯೂಟ್ ರೆಸೊನೆನ್ಸ್ at a frequency of 1000 radians per second. ಸೊ ಇದು ಅದು ಎರಡು ಕ್ವಶನ್ ಒಂದೇನೆ, ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ಸೊ ದಿಸ್ ಕ್ವಶನ್ ವಿಲ್ 100% ಕಮ್ ಇನ್ ಯರ್ ಎಕ್ಸಾಮ್. ಈ ಸಿ ಕ್ವಶನ್ ಓದ್ಕೊಂಡ್ಬಿಡಿ, ಈ ಬಿ ಕ್ವಶನ್ ಓದ್ಕೊಳ್ಳಿ. ಅಂಡ್ ಇನ್ನೆಲ್ಲಿದೆ ಅಂತ ಹೇಳಿದ್ರೆ, ಸಿ ಹಿಯರ್, ಫೈಂಡ್ ದ ವ್ಯಾಲ್ಯೂ ಆಫ್ R1 for the circuit shown in question number 9C is resonant. ಸೊ ಇದು ಇಂಪಾರ್ಟೆಂಟ್ ಗೈಸ್, 3 times ಬಂದಿದೆ, ಆಯ್ತಾ? ಈ ತರ ಕ್ವಶನ್ 2 times ಬಂದಿದೆ. ಅಂಡ್ ಇದಕ್ಕಿಂತ ಒಂಚೂರು ಭಿನ್ನ ಕ್ವಶನ್ 1 time ಬಂದಿದೆ, ಓಕೆನಾ? So this headline, that is find the value of R1 for which the circuit shown in figure question number 9C is resonant ಅನ್ನೋ ಕ್ವಶನ್ ಎಷ್ಟು ಸಲ ಬಂದಿದೆ? 2 ಸತಿ ಬಂದಿದೆ. And that type of question, this
sorry, here this type of question have come only one time. Okay, ಇನ್ನೆಲ್ಲಿ ಬಂದಿದೆ ನೋಡೋಣ ಬನ್ನಿ. See here, determine RL and RC for with the circuit shown in the figure resonates at all frequency. The third time you are getting it guys, third time ಸಿಗ್ತಾ ಇದೆ. ಇದ್ರ ಬೇಸಿಸ್ ಮೇಲೆ ಆಗಿರೋ ಇದ್ರ ಬೇಸಿಸ್ ಮೇಲೆ ಆಗಿರುವಂತದ್ದು ಈ ಕ್ವಶನ್. ಸೊ ಇದನ್ನು ಬಿಡಬೇಡಿ. and if I come to another paper, ಇದಾಯ್ತಾ? ಓಕೆ ಹಾ, and if you can see here, ಓಕೆ ಸೊ ಇಲ್ಲೇನು ಬಂದಿಲ್ಲ ಗೈಸ್, ಇದು ಪ್ಯಾರಲಲ್ ಕ್ವಶನ್ ಆಗೋಯ್ತು. and if you can see here, see find the value of R1 set to the circuit shown in the figure. question number 10C is resonate. ಎಷ್ಟು ಟೈಮ್ ಬಂತು? 4 ಟೈಮ್ ಬಂತು. ಇದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಯಾವುದು? ಇದು application based question of that is find the value of R1 for with the circuit shown below is resonant. ಅದರದ್ದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಯಾವುದು? ಇದು. ಸೊ ಇದನ್ನ ಒಂದು ಕೇಳ್ತಾರೆ. ಸೊ ಆ ಕ್ವಶನ್ ಅಂತೂ 100% ಇಂಪಾರ್ಟೆಂಟ್, ಬಿಕಾಸ್ ಎಲ್ಲಾ ಕ್ವಶನ್ ಪೇಪರ್ನು ನೋಡಿದ್ದೀರಾ, ರೈಟ್? ಯು ನೀಡ್ ಟು ವರ್ಕ್ ಆನ್ ದಟ್ ಪರ್ಟಿಕ್ಯುಲರ್ ಕ್ವಶನ್, ಬಟ್ ದ ಸರ್ಕ್ಯೂಟ್ ಶುಡ್ ಬಿ ಡಿಫ್ರೆಂಟ್. ನೆನ್ಪಿನಲ್ಲಿ ಇಟ್ಕೊಳ್ಳಿ, ಪ್ರತಿಯೊಂದು ಕ್ವಶನ್ಗೂ ಬೇರೆ ಬೇರೆ ಸರ್ಕ್ಯೂಟ್ ಇದೆ. ಸಿ ಈ ಕ್ವಶನ್ಗೆ ಈ ಸರ್ಕ್ಯೂಟ್ ಇದೆ, ಅಂಡ್ ಈ ಕ್ವಶನ್ಗೆ ಈ ಸರ್ಕ್ಯೂಟ್ ಇದೆ, ಅಂಡ್ ಈ ಕ್ವಶನ್ಗೆ ಈ ತರದೊಂದು ಸರ್ಕ್ಯೂಟ್ ಇದೆ, and ಇಲ್ಲಿರುವಂತ ಕ್ವಶನ್ಗೆ ಈ ತರದೊಂದು ಸರ್ಕ್ಯೂಟ್ ಇದೆ. ಸೊ ಸರ್ಕ್ಯೂಟ್ ವಿಲ್ ಬಿ different, right? But the headline will be the same. Main headline of find the value of RL or R1 for which the circuit shown below is resonant ಅಂತ ನಿಮ್ಮ ಹೆಡ್ಲೈನ್ ಕೊಡ್ತಾರೆ. The circuits will be different. Please to make sure that you work for different circuits. and ಈ ಪ್ರಾಬ್ಲಮ್ ಕೂಡ ನಾನು ಸಾಲ್ವ್ ಮಾಡ್ಕೊಟ್ಟಿದ್ದೀನಿ ನಮ್ಮ ನೆಟ್ವರ್ಕ್ ಅನಾಲಿಸಿಸ್ ಕ್ಲಾಸಸ್ ಅಲ್ಲಿ, ನಾರ್ಮಲ್ ಕ್ಲಾಸಸ್ ಅಲ್ಲಿ. ಫೈನ್, ಓಕೆ. ಸೊ ಇದಿಷ್ಟು. ಸೊ ಇವಾಗ ನೆಕ್ಸ್ಟ್ ಏನ್ ಕ್ವಶನ್ ಬರುತ್ತೆ ಅಂತ ಹೇಳಿದ್ರೆ, ಯು ಕ್ಯಾನ್ ಸಿ ಹಿಯರ್ ದಟ್ you get a question like this. ಅದು ಫಸ್ಟ್ ಹೇಳ್ಕೊಟ್ನಲ್ಲ, ವೆರಿ ಫಸ್ಟ್ ಬೇಸಿಕ್ ಫಾರ್ಮುಲಾಸ್ ಬಳಸಿ ಮಾಡುವಂಥದ್ದು, ಆ ತರದ್ ಬರುತ್ತೆ. ಸೊ ದಟ್ ಇಸ್ ಅ ಸೀರೀಸ್ ರೆಸೊನೆಂಟ್ ಸರ್ಕ್ಯೂಟ್ includes one UF capacitor, resistance of 16 ohm and an inductance of L Henry. The bandwidth is 500 radians per second. Determine WR, Q and L, right? Frequency, that is Q is quality factor and L is inductance, right? So ಇದಿಷ್ಟನ್ನು ನೀವೇನ್ ಮಾಡಬೇಕು, ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಈ ತರ ಪ್ರಾಬ್ಲಮ್ಸ್ ನಾನು ಹೇಳ್ಕೊಟ್ಟಿದ್ದೀನಿ. ದೀಸ್ ಪ್ರಾಬ್ಲಮ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್, ಬಿಕಾಸ್ ಇದು ಇಲ್ಲಿ ಒಂದ್ಸಲಿ ಬಂದಿದೆ. ಅದೇ ತರ ನಿಮ್ಗೆ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಹಿಯರ್ ಯು ಹ್ಯಾವ್ ಗಾಟ್ ಇಟ್ ಗೈಸ್, ಹಿಯರ್ ಯು ಹ್ಯಾವ್ ಗಾಟ್ ಇಟ್ ಸೆಕೆಂಡ್ ಟೈಮ್. ನೋಡಿ ಅದೇ ತರ ಪ್ರಾಬ್ಲಮ್ ಅಲ್ವಾ? ಎಲಿಮೆಂಟ್ ಆಫ್ RLC circuit R, L and C. When the circuit is excited by variable frequency source of 100 volt, determine the voltage across the inductance and capacitance at resonance. Also determine the frequencies at which the voltage across the L and C is maximum and the maximum voltage is L. ಸೊ ಅಂದ್ರೆ ಏನು ಅಂತ ಹೇಳಿದ್ರೆ, ನಿಮ್ಮ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಇದು. ಸೊ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ. ದಿಸ್ ಇಸ್ ಬೇಸ್ಡ್ ಅಪಾನ್ ಫಾರ್ಮುಲಾಸ್, ರೈಟ್? ಏನ್ ಫಾರ್ಮುಲಾಸ್ ಇದೆ, ನಿಮ್ಮ ಕ್ವಾಲಿಟಿ ಫ್ಯಾಕ್ಟರ್ ಆಗಿರ್ಬೋದು, ರೆಸೊನೆನ್ಸ್ ಆಗಿರ್ಬೋದು, ಹಾಫ್ ಪವರ್ ಫ್ರೀಕ್ವೆನ್ಸೀಸ್ ಆಗಿರ್ಬೋದು, ನಿಮ್ಮ ಬ್ಯಾಂಡ್ ವಿಡ್ತ್ ಆಗಿರ್ಬೋದು, ಅಥವಾ ಒಮೆಗಾ ಆಗಿರ್ಬೋದು, ಆ ಎಲ್ಲ ಫಾರ್ಮುಲಾಸ್ ಬಳಸಿ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ನಿಮ್ಗೆ 2 ಬಂದಿದೆ. The problems are different, but you have to work on the same formulas, right? I hope you got it. Next ಇಲ್ಲೂ ನೋಡಿ, you can see here guys, ನೋಡಿ ಇದು. ಸೊ ಥರ್ಡ್ ಟೈಮ್ ಬಂದಿದೆ ಅಲ್ವಾ? ನಾನು ಏನೇನ್ ಕ್ವಶನ್ ತೋರಿಸ್ತಾ ಇದೀನಿ ಎಲ್ಲ ಫಾರ್ಮುಲಾ ಬೇಸ್ಡ್ ಗೈಸ್. ಏನೇ ಕ್ವಶನ್ ಅಲ್ಲಿ ವ್ಯತ್ಯಾಸ ಇದ್ರು ಕೂಡ, ಫಸ್ಟ್ ಒನ್ಗೂ ಇಂದ ಸೆಕೆಂಡ್ ಒನ್ ಬೇರೆ ಇದೆ, ಸೆಕೆಂಡ್ ಒನ್ ಗಿಂತ ಥರ್ಡ್ ಒನ್ ಬೇರೆ ಇದೆ. ಬೇರೆ ಇದ್ರೂ ಕೂಡ ಮೇಕ್ ಯೂಸ್ ಆಫ್ ದ ಫಾರ್ಮುಲಾಸ್ ಅಂಡ್ ಸಾಲ್ವ್ ಇಟ್, ರೈಟ್? ಆನ್ ದ ಸೇಮ್ ಬೇಸಿಸ್ ಓನ್ಲಿ ಯು ಗೋಯಿಂಗ್ ಟು ಯೂಸ್ ದ ಫಾರ್ಮುಲಾಸ್ ಅಂಡ್ ಸಾಲ್ವ್ ಇಟ್ ಔಟ್. ಸೊ ಹಾಗಾಗಿ ದೇರ್ ಇಸ್ ನಾಟ್ ಮಚ್ ಡಿಫರೆಂಟ್. ಓಕೆ, ಸೊ ಈ ತರದೊಂದು ಪ್ರಾಬ್ಲಮ್ಸ್ ನ ವರ್ಕ್ಔಟ್ ಮಾಡ್ಕೊಳ್ಳಿ. ಯಾವ ಪ್ರಾಬ್ಲಮ್ ವರ್ಕ್ಔಟ್ ಮಾಡಬೇಕು? ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ R1 or RL at which the circuit resonates. ಆಯ್ತಾ? at which the circuit resonates. ಈ ಕ್ವಶನ್ ದಟ್ ಇಸ್ at which the circuit resonates ಅನ್ನೋಂಥದ್ದು. circuit is resonate or circuit resonates ಅಂತ ಕ್ವಶನ್ ವರ್ಕ್ಔಟ್ ಮಾಡಬೇಕು. that too with different circuits you need to work it out. and the second question you need to work it out is with respect to these kind of questions, that is formula based questions, right? ವರ್ಡ್ ಪ್ರಾಬ್ಲಮ್ ಕ್ವಶನ್ಸ್, ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್. ಅವರೇ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ, ನೀವು ಜಸ್ಟ್ ಫಾರ್ಮುಲಾಗ ಅಪ್ಲೈ ಮಾಡ್ಕೋಬೇಕು ಅಕಾರ್ಡಿಂಗ್ ಟು ದ ಕ್ವಶನ್. ಹೌದಾ? 2 types of questions if you solve, you will score 20 on 20 in resonance case. ಹೇಗೆ 20 ಸ್ಕೋರ್ ಮಾಡ್ತೀರಾ ಅಂದ್ರೆ, if you get ಈಗ 9 and 10 ಅಲ್ವಾ, 9 10. ಸೊ ಇವಾಗ ನಿಮ್ಗೆ ಕ್ವಶನ್ ನಂಬರ್ 9 ಅಲ್ಲಿ ಪೂರ್ತ ನಿಮ್ಗೆ ರೆಸೊನೆನ್ಸ್ ಕೊಟ್ಟಿದ್ರೆ, ಅದರಲ್ಲೂ ನಿಮ್ಗೆ ಈ ಡೆಫಿನಿಷನ್ ಮತ್ತೆ ಈ ರೆಸೊನೇಟ್ಸ್ ಅಟ್ ಆಲ್ ಫ್ರೀಕ್ವೆನ್ಸಿ ಮತ್ತೆ ಈ ಒಂದು ಕ್ವಶನ್ ಅನ್ನ ಕೊಟ್ಟಿತ್ತು ಅಂದ್ರೆ ಈಸಿಯಾಗಿ ನಿಮ್ಗೆ 20 ಮಾರ್ಕ್ಸ್ ಬರುತ್ತೆ. ಸೊ ಹಂಗಾಗಿ ಇದಿಷ್ಟನ್ನೇ ಓದ್ಬೇಕು. ನಾನು ಏನೀಗ ಥಿಯರಿ ತೋರಿಸ್ತೆ, ನಾನು ಏನೀಗ ಪ್ರಾಬ್ಲಮ್ ತೋರಿಸ್ತಾ ಇದೀನಿ ಅಷ್ಟೇ ಓದಿ, ಬೇರೆನೂ ಬೇಡ. ಓಕೆನಾ? ಎಸ್. ಅಂಡ್ ಇನ್ ಅದರ್ ಪೇಪರ್ ಆಲ್ಸೋ, ಇನ್ ಅದರ್ ಪೇಪರ್ ಸಿ ನಾನು ಏನ್ ಹೇಳಿದೆ, ದಿಸ್ ಇಸ್ ಯೋರ್ ಗೆಟಿಂಗ್. ಈ ಟೈಪ್ ಆಫ್ ಕ್ವಶನ್ ಏನು ಇಷ್ಟಲ್ಲಿ ಬರ್ತಾ ಇದೆ, ಸೆಕೆಂಡ್ ಟೈಮ್ ಬರ್ತಾ ಇದೆ ಗೈಸ್. ಹಿಯರ್ ಯು ಸಾಟ್ ಹಿಯರ್, ದಟ್ ಇಸ್ ಹಿಯರ್
ಇಲ್ಲಿ ಒಂದ್ಸಲ ನೋಡಿದ್ರಿ, ಈ ತರ ಕ್ವಶನ್ ಇಲ್ಲೊಂದ್ಸತಿ ನೋಡಿದ್ರಿ, ಇಲ್ಲೊಂದ್ಸತಿ ನೋಡಿದ್ರಿ. ಸೊ ಹಾಗಾಗಿ ಫಾರ್ಮುಲಾ ಬೇಸ್ ಕ್ವಶನ್ಸ್ ನ ವರ್ಕ್ಔಟ್ ಮಾಡಿ ಅಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಆರ್ಗನ್ ಆರ್ ಆರಲ್ ವೇನ್ ಸರ್ಕ್ಯೂಟ್ ಎಸ್ ರೆಸೊನೆಂಟ್ ಅಂತ ಆ ತರದ ಲೆಕ್ಕ ಒಂದು ಮಾಡ್ಕೊಳ್ಳಿ. ಆಮೇಲೆ ಐ ಟೋಲ್ಡ್ ಯು ಕ್ಯೂ ಫ್ಯಾಕ್ಟರ್, ಸೆಲೆಕ್ಟಿವಿಟಿ, ಬ್ಯಾಂಡ್ವಿಡ್ತ್ ಅಂಡ್ ವಾಟ್ ಇಸ್ ರೆಸೊನೆನ್ಸ್, ಇದಿಷ್ಟು ಡೆಫಿನಿಷನ್ ನೆನ್ಪಿಟ್ಕೊಳ್ಳಿ. ಅಂಡ್ ಯು ಹ್ಯಾವ್ ಟು ರಿಮೆಂಬರ್ the one more derivation, that is what I can say, find the derivation for that is the Q factor and half power frequency and bandwidth, and you need to also know with respect to this, that is what I can say, the show that resonant frequency is equal to geometric mean of two half power frequencies ಅಂತ ತುಂಬಾ ಇಂಪಾರ್ಟೆಂಟ್ ಡಿರೈವೇಶನ್ ಇಂದ ವರ್ಕೌಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇವಾಗ ನಿಮಗೆ ರೆಸೊನೆನ್ಸ್ ಇಂದ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ ಗೊತ್ತಾಯ್ತು. ಐ ಹೋಪ್ ಯು ಗಾಟ್ ಇಟ್. Okay, so next we'll come to Z parameter. Z parameter ಬರೋಣ ಅಂತ. So Z parameter ಬರೋದಕ್ಕೆ ಮುಂಚೆ 1:17 ಸ್ಕೀಮ್ ಪೇಪರ್ಸ್ ನ ತಗೊಂಡ್ಬಿಡ್ತೀನಿ. ಸೊ ಇದು 17 ಓಕೆ, ಇದೆಲ್ಲ 17. ಸೊ ಈಗ ನೀವು ಈ 17 ಪೇಪರ್ ಅಲ್ಲೇ ನೋಡ್ತೀನಿ ಅಂದ್ರೆ ಗೈಸ್, ಸೊ ಸಿ ಹಿಯರ್ ಥಿಯರಿಟಿಕಲ್ ಕ್ವಶನ್ಸ್ ಮಾತ್ರ ತೋರಿಸ್ತೀನಿ, ಪ್ರಾಬ್ಲಮ್ಸ್ ಎಲ್ಲ ವಾಸ್ಟ್ ಇದೆ, ದಯವಿಟ್ಟು ನೋಡ್ಬೇಡಿ. ನಿಮಗೆ ಏನಿದೆಯೋ ಅಷ್ಟು ಮಾತ್ರ ನಾನು ತೋರಿಸ್ಕೊಡ್ತೀನಿ, ಆಯ್ತಾ? ನಿಮ್ದು ಕಾಂಬಿನೇಷನ್ ಆಫ್ ರೆಸೊನೆನ್ಸ್ ಮತ್ತೆ ಟೂ ಪೋರ್ಟ್ ನೆಟ್ವರ್ಕ್ ನೆನಪಿಲ್ಲಿ, ಯು ಆರ್ ನಾಟ್ ಹ್ಯಾವಿಂಗ್ ರೆಸೊನೆನ್ಸ್ ಸಪ್ರೇಟ್, ಟೂ ಪೋರ್ಟ್ ನೆಟ್ವರ್ಕ್ ಸಪ್ರೇಟ್. ಸೊ ಈ ಪೇಪರ್ ಅಷ್ಟಾಗಿ ಪ್ರಯೋಜನಕ್ಕೆ ಬರಲ್ಲ, ಆಯ್ತಾ? ಓಕೆ, ಸೊ ಸಿ ಹಿಯರ್ ಗೈಸ್, ನೋಡಿ ಇದು ನಿಮ್ಮ ಥಿಯರಿ, ಹೌದಾ? ಹೇಳ್ದೆ ತಾನೇ ಥಿಯರಿ ಬರುತ್ತೆ ಅಂತ. ಸೊ ಗಾಟ್ ಇಟ್ ಔಟ್ ಹಿಯರ್, ರೈಟ್? ಅಂಡ್ ಯು ಕ್ಯಾನ್ ಆಲ್ಸೋ ಸಿ ದಟ್, ಸಿ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ ನೋಡಿ, ಇಲ್ಲಿ ಬಂದಿದೆ, ಆಯ್ತಾ? ಸೊ ದಟ್ ಇಸ್ ವೈ ನೀವು ಟು ಪ್ರಾಕ್ಟಿಸ್ ದಿಸ್ 8A and 7A ಪ್ರಾಕ್ಟಿಸ್ ಮಾಡ್ತೀರಾ, ಹೌದಾ? ಓಕೆ, ನೋಡಿಲಿ, circuit resonates at all frequencies. See, for the network shown, determine the value of C at which resonance when at which it resonates when f is 100 Hz, and also find the value of RL and RC at which the circuit resonates at all frequencies. So ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಹೇಳಿದೆ, ಇಲ್ಲೇ ಬಂದಿದೆ, ಓಕೆನಾ? ಸೊ ನೋಡಿ, ಇಲ್ಲೂ ಅದೇ ತರದೊಂದು ಕ್ವಶನ್ ಬಂದಿದೆ. ಸೊ ದಯವಿಟ್ಟು ಈ ತರ ಕ್ವಶನ್ ಮಿಸ್ ಮಾಡಬೇಡಿ, ಆಯ್ತಾ? ಓಕೆ, ಸೊ ಲೆಟ್ಸ್ ಕಮ್ ಟು ಟೂ ಪೋರ್ಟ್ ನೆಟ್ವರ್ಕ್ ಹಿಯರ್. ಟೂ ಪೋರ್ಟ್ ನೆಟ್ವರ್ಕ್ ನೀವು ಗಮನ ಇಟ್ಟು ನೋಡ್ಬೋದು. ಸಿ ಇದರ್ ಆರ್ ಡಿರೈವೇಶನ್ಸ್. ಏನ್ ಡಿರೈವೇಶನ್ಸ್ ನಾನು ಹೇಳಿದ್ನಲ್ಲ, ಕನ್ವರ್ಷನ್ ಆಫ್ ಒನ್ ಪ್ಯಾರಾಮೀಟರ್ ಟು ಅನದರ್ ಪ್ಯಾರಾಮೀಟರ್, ಅದ್ರದ್ದು ಕೂಡ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ನಿ. ದಯವಿಟ್ಟು ನೆಟ್ವರ್ಕ್ ಅನಾಲಿಸಿಸ್ ಪ್ಲೇ ಲಿಸ್ಟ್ ನ ಚೆಕ್ ಮಾಡಿ. ಪ್ಲೇ ಲಿಸ್ಟ್ ಲಿಂಕ್ ಹಾಕ್ಕೊಡ್ತೀನಿ, ಸಿಂಗಲ್ ವಿಡಿಯೋ ಲಿಂಕ್ ಹಾಕಲ್ಲ, ಪ್ಲೇ ಲಿಸ್ಟ್ ಅಲ್ಲೇ ಎಲ್ಲ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಯಾ, ಅಂಡ್ ಅದೇ ತರ ನಿಮಗೆ ಒಬ್ಟೈನ್ y ಪ್ಯಾರಾಮೀಟರ್ ಇನ್ ಟರ್ಮ್ಸ್ ಆಫ್ z ಪ್ಯಾರಾಮೀಟರ್ ಅಲ್ಲ, ಎಲ್ಲಾ ಪ್ಯಾರಾಮೀಟರ್ದು ಇದೆ. ಒಬ್ಟೈನ್ y in terms of z, y in terms of t, y in terms of h, and what I can say ಆಯ್ತು. ನೆಕ್ಸ್ಟ್ it is nothing but z in terms of y and z in terms of h and z in terms of ABCD parameter, and next it is nothing but h in terms of y, h in terms of z and h in terms of ABCD parameter, and next it is nothing but t or ABCD parameter in terms of y, z and h. So ಇದಿಷ್ಟು ನಿಮ್ಮ ಡಿರೈವೇಶನ್ಸ್, ಇದಿಷ್ಟು ನಾವು ಓದ್ಕೊಳ್ಳಿ, ಇದಿಷ್ಟರಲ್ಲಿ ಬಂದೇ ಬರುತ್ತೆ, ಆಯ್ತಾ? ಓಕೆ, and see hybrid parameters for the two ports shown in the figure. So hybrid parameter find out ಮಾಡಿ ಅಂತ ಕೇಳ್ತಾರೆ, ಇಲ್ಲ determine the ABCD parameter ಅಂತ ಕೇಳ್ತಾರೆ, ಇಲ್ಲ determine the H parameter ಅಂತ ಕೇಳ್ತಾರೆ. So this question is important guys. Okay, question ಎಲ್ಲೋ ನಮ್ಮ 18 ಅಲ್ಲೂ ಬಂದಿತ್ತು ಅನ್ಸುತ್ತೆ, ನೋಡ್ತೀನಿ, ಬಂದಿದೆ 18 ಅಲ್ಲಿ, ಎಲ್ಲಿ ಗೊತ್ತಾ? ಇಲ್ಲೆಲ್ಲೋ ಬಂದಿತ್ತು. I just saw somewhere out here guys, please let me check it out. ಇದ್ರಲ್ಲೇನಾ? ಓಕೆ, ಸೊ ಫೈಂಡ್ Z and Y ಪ್ಯಾರಾಮೀಟರ್ ಫಾರ್ ದ ನೆಟ್ವರ್ಕ್. ಈ ತರನೇ ನಾನು ಹೇಳ್ದಂತೆ ಕ್ವಶನ್ಸ್ ಬಂದಿದೆ ನೋಡಿ. ಟು ಫೈಂಡ್ ಔಟ್ ದ Z and Y ಪ್ಯಾರಾಮೀಟರ್, ಫೈಂಡ್ ಔಟ್ ದ ABCD or ಫೈಂಡ್ ಔಟ್ ದ H ಪ್ಯಾರಾಮೀಟರ್ ಫಾರ್ ದ ಸರ್ಕ್ಯೂಟ್ ಅಂತ ಕೊಟ್ಬಿಡ್ತಾರೆ. ಸೊ ನೀವು ಅದನ್ನ ವರ್ಕೌಟ್ ಮಾಡಬೇಕಾಗುತ್ತೆ. ಡಿರೈವೇಶನ್ಸ್ ಆಸ್ ಐ ಟೋಲ್ಡ್ ಯು, ಇಟ್ ಇಸ್ ನಥಿಂಗ್ ಬಟ್ ಕನ್ವರ್ಷನ್ ಆಫ್ ಒನ್ ಪ್ಯಾರಾಮೀಟರ್ ಟು ಅದರ್. ಸೊ ಇವಾಗ ಏನ್ ಹೇಳೋದ್ನೋ ಅದೇ, ಓಕೆನಾ? ಯಾ, ಅಂಡ್ ಇಫ್ ಯು ಕಮ್ ಹಿಯರ್ ಆಲ್ಸೋ ಗೈಸ್, ಇಲ್ಲೂ ಕೂಡ ಅದೇ, ಏನಿಲ್ಲೂ ಅದೇ ಅಂತ ಹೇಳಿದ್ರೆ ಹಿಯರ್ ಸಾರಿ, ಇದು ಒನ್ ಪ್ಯಾರಾಮೀಟರ್ ಟು ಅದರ್ದು ಏನ್ ಹೇಳಿದೆ, ದಟ್ ಇಸ್ ಕನ್ವರ್ಷನ್ ಆಫ್ ಒನ್ ಪ್ಯಾರಾಮೀಟರ್ ಟು ಅದರ್ ಅಂತ, ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ Z ಪ್ಯಾರಾಮೀಟರ್ ಇನ್ ಟರ್ಮ್ಸ್ ಆಫ್ Y ಪ್ಯಾರಾಮೀಟರ್, ಈ ತರದೆಲ್ಲ ಹೇಳಿದ್ದೆ ಅಲ್ವಾ? ಇದನ್ನ ಓದ್ಕೊಳ್ಳಿ ಅಂತ, ಇದನ್ನ ಓದ್ಕೋಬೇಕು. ಅಂಡ್ ಡಿಟರ್ಮೈನ್ Y ಅಂಡ್ Z ಪ್ಯಾರಾಮೀಟರ್ ಅಂತ ಕೇಳ್ತಾರೆ, ಮತ್ತೆ ಫೈಂಡ್ ಔಟ್ ABCD ಪ್ಯಾರಾಮೀಟರ್ ಅಂತ ಕೇಳ್ತಾರೆ, ಅಂಡ್ ಸಿ ಫೈಂಡ್ ಔಟ್ H ಪ್ಯಾರಾಮೀಟರ್ ಇನ್ ಟರ್ಮ್ಸ್ ಆಫ್ ABCD, ಇವೆಲ್ಲ ಕೇಳ್ತಾರೆ, ಓದ್ಕೊಳ್ಳಿ. ಅಂಡ್ ದೆನ್ ಕಮಿಂಗ್ ಆನ್ ಟು ದಿಸ್ ಪೇಪರ್. ಸೊ ಈ ಪೇಪರ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹಿಯರ್ I'm sorry. So I'm sorry guys. Here, so what is that going to happen is that, so see nodi, for the circuit shown, for what value of RC the circuit resonates, ತುಂಬಾ ಇಂಪಾರ್ಟೆಂಟ್ ನೋಡಿ, ಕೇಳಿದ್ದಾರೆ, ಓಕೆನಾ? ಓಕೆ, and see ತರದೊಂದು ಕ್ವಶನ್ಸ್ ಕೇಳಿದ್ದಾರೆ. This I told you it's very important.
and this question guys ಇಲ್ಲಿ ಒಂದ್ಸತಿ ಬಂದಿದೆ ಅಂತ ಹೇಳಿದ್ದೆ ಅಲ್ವಾ ಕ್ವಶನ್ ಎಲ್ಲಿ ಹೇಳಿದ್ದೆ ಇಲ್ಲಿ ಹೇಳಿದ್ದೆ ಕೀಪ್ ಇಟ್ ದಿಸ್ ಆಸ್ ಒನ್ ಟೈಮ್ ಅಂತ ಲೀಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಬಟ್ ನಿಮ್ಮ 17 ಸ್ಕೀಮ್ ಅಲ್ಲಿ ಇಲ್ಲಿ ಬಂದಿದೆ ಸೊ ಕೀಪ್ ಇಟ್ ಆಸ್ 2 times and practice it guys, you will get it ಆಯ್ತಾ ಸೆಕೆಂಡ್ ಟೈಮ್ ಕಾಣಿಸ್ತಾ ಪ್ರಾಕ್ಟೀಸ್ ಮಾಡಿ fine okay and you have so ನೋಡಿ LUT circuit resonates at a frequency of 1000 R per second and the circuit shown in the figure ಇದು ಎಲ್ಲಿತ್ತು ಇಲ್ಲಿತಾ see same diagram yes so this question is also 100% important ಅದಕ್ಕೆ ನಾನು 17 ಒಂಚೂರು ಓಪನ್ ಮಾಡಿದ್ದು z ಪ್ಯಾರಾಮೀಟರ್ ಮುಖಾಂತರ ಇನ್ನೇನಾದ್ರು ನಿಮ್ಗೆ ಗೊತ್ತಾಗುತ್ತಾ ರೆಸೊನೆನ್ಸ್ ಗೆ ಅಂತಾನೆ ಓಪನ್ ಮಾಡಿದ್ದು ಸೊ ಗೊತ್ತಾಯ್ತಲ್ವಾ ಈ ಕ್ವಶನ್ ಓದ್ಕೊಳ್ಳಿ 2 ಸಲ ಬಂದಿದೆ 17 ಸ್ಕೀಮ್ ಪೇಪರ್ ಇಂದಾನೆ 18 ಸ್ಕೀಮ್ ಕಿತ್ತು ಹಾಕಿದ್ದಾರೆ ಗೊತ್ತಾಯ್ತಾ ಸೊ ಹಂಗಾಗಿ ಇದನ್ನು ಓದ್ಕೊಳ್ಳಿ ಏನೋ ಡೋಂಟ್ ಲೀವ್ ಇಟ್ ಫೈನ್ ಓಕೆ so at the last so nodi express z parameter in terms of y and h parameter so just a minute guys, I'm very sorry for the distraction. Yes guys, I'm sorry guys. Yeah, actually there is some distraction in between guys, so yeah. So there is one distraction that have come here guys, so I am working on it, so it is kind of interrupt in middle. Yeah, but okay. Yeah, so sorry guys and yeah, whatever I'm telling it to you now, so what I can say, uh, whatever I told, please do make sure that you're going to work on those only. ಬೇರೆ ಯಾವುದಕ್ಕೂ ಡಿಸ್ಟ್ರಾಕ್ಷನ್ ಹಾಕೋಬೇಡಿ, ಇದಿಷ್ಟೇ ನಿಮ್ಮ ಎಕ್ಸಾಮಿಗೆ ಬರೋದು, ಇದಿಷ್ಟೇ ನಿಮ್ಮ ಎಕ್ಸಾಮಿಗೆ ಬಂದೇ ಬರುತ್ತೆ. ನೀವು ಪೇಪರ್ ನೋಡಿದ್ಮೇಲೆ ಹೇಳ್ತೀರಾ ಮ್ಯಾಮ್ ಇದ್ದೇ ಬಂದಿತ್ತು ಅಂತ. ಸೊ that is why so please do make sure that whatever I'm telling, so whatever I'm telling, so that is you have to practice it guys, okay? Yeah, okay, my distraction is clear. Yeah, so express z parameter in terms of y parameter and h parameter. So ಇದೆಲ್ಲ ನಾನು ಹೇಳಿದೆ, conversion of one parameter to other ಕೇಳೋದು, ಬೇರೆ ಏನೂ ಇಲ್ಲ, ಓಕೆನಾ? and determine the z parameter of the network that is shown in figure question number 9b. ಹೌದಾ? okay, so z parameter ಕೇಳ್ತಾರೆ and see this conversion of one parameter to other and find the h parameter of the network shown in the figure and draw the h parameter of a equivalent circuit. ಇದು ಕೇಳ್ತಾರೆ ಗೈಸ್. ನಿಮಗೆ ಡಯಾಗ್ರಾಮ್ ಕೊಟ್ಬಿಟ್ಟು h ಫೈಂಡ್ ಔಟ್ ಮಾಡಿ, y ಪ್ಯಾರಾಮೀಟರ್ ಫೈಂಡ್ ಔಟ್ ಮಾಡಿ, ಅಥವಾ y and z ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಒಂದು ಸರ್ಕ್ಯೂಟ್ ಕೊಡ್ತಾರೆ. ಇಲ್ಲ ಅಂತಂದ್ರೆ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ ಫೈಂಡ್ ಔಟ್ ದ ABCD ಪ್ಯಾರಾಮೀಟರ್ ಅಂತ ಹೇಳಿ ಒಂದು ಸರ್ಕ್ಯೂಟ್ ಅನ್ನ ಕೊಡ್ತಾರೆ ಗೈಸ್. ಸೊ ದಟ್ ಇಸ್ ವೈ ನೀಡ್ ಟು ಪ್ರಾಕ್ಟೀಸ್ ಆನ್ ದಟ್ ಮಚ್, ರೈಟ್? ಈಗ 17 ಎಲ್ಲ ನಿಮಗೆ ಕ್ಲಿಯರ್ ಆಯ್ತು. ಸೊ ದಿಸ್ ದ ಲಾಸ್ಟ್ ಕ್ವೆಶ್ಚನ್ ಪೇಪರ್ ವಿಚ್ ಹ್ಯಾವ್ ಟು ಸೀನ್ 17. ಹೌದಾ? ಇಲ್ಲೂ ಅಷ್ಟೇ ಗೈಸ್, ಸೇಮ್ ಥಿಂಗ್. Z parameter in terms of H and water hybrid parameter and determine the transmission parameter for the network. Obtain the condition of transmission parameter for two networks connected in cascade on different derivation. ಇದನ್ನ ಲೆಕ್ಕಕ್ಕೆ ಇಟ್ಕೋಬೇಡಿ. ಸೊ ಇದನ್ನ ಲೆಕ್ಕಕ್ಕೆ ಇಟ್ಕೊಳ್ಳಿ. ಸೊ determine the Z parameter for the circuit shown in the figure question number 10b. ಸೊ ಇದು ನಿಮ್ಗೆ ಕೇಳಿದ್ರು ಇಲ್ಲ ಅಂದ್ರೂ ಇಲ್ಲ. ಸೊ ಇದು 17 ಸ್ಕೀಮ್ ಪೇಪರ್ ಇರೋದ್ರಿಂದ ಸೊ ಇದನ್ನ ನಾನು ಮಾಡಿಕೊಡ್ತೀನಿ ನೋಡ್ಬಿಟ್ಟು,
I'll do it what is this. So ಮಾಡ್ಕೊಟ್ಟಿರ್ತೀನಿ, ನೀವು ಅದನ್ನ ಒಂದ್ಸತಿ ನೋಡ್ಕೊಂಡಿರಿ. If it comes you do, if it not it's okay. Okay, yeah. ಸೊ ಇಷ್ಟು ನಿಮ್ಮ ಕ್ವಶನ್ಸ್. ಏನೇನು ಕ್ವಶನ್ಸ್ ಕೇಳ್ತಾರೆ ಅಂತ ಗೊತ್ತಾಯ್ತಲ್ವಾ? Z, Y, H and T ಪ್ಯಾರಾಮೀಟರ್ಸ್ಗೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಒಂದು ಸರ್ಕ್ಯೂಟ್ ಅನ್ನ ಕೊಡ್ತಾರೆ. ಇನ್ನೊಂದು ಕನ್ವರ್ಷನ್ ಆಫ್ ಒನ್ ಪ್ಯಾರಾಮೀಟರ್ ಟು ಅದರ್ ಪ್ಯಾರಾಮೀಟರ್. ಇಷ್ಟೇ ಗೈಸ್, ಇನ್ನೇನು ಇಲ್ಲ. ಇವಾಗ 18 ಸ್ಕೀಮ್ ಅಲ್ಲೂ ಹಂಗೇನಾ? ಹೌದು. ಸೊ ನೋಡಿ, ಫೈಂಡ್ Y and Z parameter for the network shown in the figure ಇದೊಂದು, and determine Y parameter in terms of ABCD parameter. ನಾನು ಏನು ಹೇಳಿದೆ, Y Z T ABCD ಫೈಂಡ್ ಔಟ್ ಮಾಡಿ ಅಂತ ಕೇಳಿ ಒಂದು ಸರ್ಕ್ಯೂಟ್ ಅನ್ನ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ Y parameter in terms of ABCD parameter ಅಂದ್ರೆ ದಟ್ಸ್ ದ ಕನ್ವರ್ಷನ್ ಆಫ್ ಒನ್ ಪ್ಯಾರಾಮೀಟರ್ ಟು ಅನದರ್ ನ ಕೇಳ್ತಾರೆ ಅಂತ ಹೇಳಿದ್ದೆ. ಅದೇ ಬಂತಲ್ವಾ ಗೈಸ್? ಅದೇ ಬಂತಲ್ವಾ ಗೈಸ್? Right? Yes. So okay. And next, coming on to the this one. Okay, that is why sorry, I'm sorry. So see here guys, this is also, I told you the same, right? Here it is conversion of one parameter to other, and find the Z parameters of the network, and here also it is for the network shown, find the Y parameter, the same thing whatever I told you. So illu kuda adena ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, see here it is. Okay, so obtain Z parameter in the circuit for the figure, question number 9. ಇದರಲ್ಲಿ ಏನಾಗಿದೆ, ರೆಸೊನೆನ್ಸ್ ಟಾಪಿಕ್ ಡಾಮಿನೇಟ್ ಆಗ್ಬಿಡಿದೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಲ್ಲೊಂದು ಕ್ವಶನ್ ಬಂತು 10 ಗೆ, 6 ಬಂತು, ಇಲ್ಲಿ 6 ಬಂತಲ್ವಾ? 6 10 10, ಹೌದಾ ಗೈಸ್? 6 10 10 ಬಂತಲ್ವಾ? ಸೊ ರೆಸೊನೆನ್ಸ್ ಗಾಟ್ ಡಾಮಿನೇಟೆಡ್, ಹೌದಾ? ಸೊ ಹಂಗಾಗಿ ಇಲ್ಲಿಂದ ಬರೀ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ? 4 ಮಾರ್ಕ್ಸ್ ಮಾತ್ರ ಬಂದಿದೆ. ಸೊ ಹಂಗಾಗಿ ನೋಡಿ, 4 ಮಾರ್ಕ್ಸ್ ಮಾತ್ರ ಬಂದಿದೆ ಗೈಸ್. ಓಕೆ, sorry, just a minute, I'll just tell you. See, yeah, ಎಷ್ಟು 10 plus 10 16, sorry 20, 10 plus 10 20, and 20 plus 6 is 26, and 26 plus 4 is 30 ಮಾರ್ಕ್ಸ್ ಬಂದಿದೆ ರೆಸೊನೆನ್ಸ್ ಇಂದ. ನಿಮ್ಮ ಒಂದು Z ಪ್ಯಾರಾಮೀಟರ್ ಇಂದ ಬಂದಿರುವಂತ 10 ಮಾರ್ಕ್ಸ್ ಮಾತ್ರ. ಸೊ your resonance is getting dominated, so therefore you have to so therefore sometimes this might happen. ಸೊ ಇದಕ್ಕೂ ರೆಡಿ ಆಗಿರ್ಬೇಕು ಅಂತ ತೋರಿಸ್ತಾ ಇದೀನಿ, ಆಯ್ತಾ? ಓಕೆ, and if I am speaking anything out of this thing, please don't take it into consideration, because ಇಲ್ಲಿ ಸ್ವಲ್ಪ glitches ಇದೆ. So ಹಾಗಾಗಿ I am doing the both work here, so that is why. Okay, fine. So here obtain Z parameter for the circuit in the figure ಅಂತ ಹೇಳಿದ್ರೆ, so Z parameter find out ಮಾಡಿ ಅಂತ ಹೇಳಿ ಒಂದು ಫಿಗರ್ ಕೊಡ್ತಾರೆ. ಸೊ ಅದನ್ನ ನೀವು ಮಾಡ್ಬೇಕಾಗತ್ತೆ. ಸೊ ನಾನು ಹೇಳಿದಂಗೆ ಬರ್ತಾ ಇದೆ, ಇಲ್ಲೂ ನೋಡ್ಬೋದು ನೀವು, ಗಮನ ಇಟ್ಟು. See, obtain the H parameter for the network shown in the figure. ನಾನು ಹೇಳ್ದೆ ಬರುತ್ತೆ ಅಂತ. And what I can say here also, see, obtain ABCD parameter and hence show that AD minus BC is equal to 1. ನಾನು ಇಲ್ಲಿ ಒಂದು 17 ಸ್ಕೀಮ್ ಪೇಪರ್ ಅಲ್ಲಿ ತೋರಿಸಿದ್ದೆ. ಇದ್ರಲ್ಲಿ ತೋರಿಸಿದ್ದೆ. ಒನ್ ಟೈಮ್ ಇಲ್ಲಿ ಇಲ್ಲಲ್ಲ, ಇಲ್ಲಿ 2 times ಬಂತಲ್ವಾ? ಸೊ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ಪ್ರಾಕ್ಟಿಸ್ ದಿಸ್ ಕ್ವಶನ್ ವಿತೌಟ್ ಮೀ. ದಿಸ್ ಕ್ವಶನ್ ವಿಲ್ ರಿಪೀಟ್ ಫಾರ್ ಎಕ್ಸಾಮ್, ಆಯ್ತಾ? ವಿಲ್ ರಿಪೀಟ್ ಫಾರ್ ಎಕ್ಸಾಮ್. ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಯ್ತಾ? ಲಾಸ್ಟ್ ಅಲ್ಲಿ ಒಂದು ಫೈನಲ್ ಸಮ್ಮರಿ ಕೊಡ್ತೀನಿ, ಡೋಂಟ್ ವರಿ. ಅಂಡ್ ಹಿಯರ್ ಯು ಕ್ಯಾನ್ ಸಿ ದಟ್ ದಿಸ್ ಇಸ್ ಫಾರ್ ದ ಪ್ಯಾರಲಲ್. ಸಿ, ಓಕೆ, ಇಲ್ಲೊಂದು ಕ್ವಶನ್ ಮಿಸ್ ಆಗಿತ್ತು ರೆಸೊನೆನ್ಸ್ ಇಂದ. ಪ್ಯಾರಲಲ್ ರೆಸೊನೆಂಟ್ ಸರ್ಕ್ಯೂಟ್, ಫೈಂಡ್ I naught, IL, IC, F naught and ಡೈನಾಮಿಕ್ ರೆಸಿಸ್ಟೆನ್ಸ್ ಅಂತ. ಇನ್ನು ಜಸ್ಟ್ ನೋಡ್ಕೊಂಡು ಬಂದಿರಿ, ಅಕಸ್ಮಾತ್ ಬಂತು ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಇಲ್ಲ. ಓಕೆ, ಐ ಆಮ್ ನಾಟ್ ಕನ್ಸಿಡರಿಂಗ್ ದಿಸ್ ಆಸ್ ಪಾರ್ಟ್ ಆಫ್ ದಿಸ್. ಅಂಡ್ ಹಿಯರ್ ಯು ಕ್ಯಾನ್ ಸಿ ದಟ್, ಸಿ, obtain Y parameter in terms of Z and H parameter. ಹಂಗಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಎ ಕನ್ವರ್ಷನ್ ಆಫ್ ಒನ್ ಪ್ಯಾರಾಮೀಟರ್ ಟು ಅದರ್ ಪ್ಯಾರಾಮೀಟರ್, ಹೌದಾ? ಸೊ ಅದರಲ್ಲಿ ಒಂದು ಕ್ವಶನ್ ಬಂದಿದೆ. ಅಂಡ್ ಹಿಯರ್ ಯು ಕ್ಯಾನ್ ಸಿ ಫೈಂಡ್ ಔಟ್ T parameters. ಐ ಟೋಲ್ಡ್ ಯು. ಸೊ ಹಿಯರ್ a question has come. And the last paper ಅನ್ಸುತ್ತೆ ಇದಲ್ಲ, yes, last paper. And here you can see that express Y parameter in terms of H parameter. This is conversion of one parameter to other, and find the Z parameter of the networks, right? So ಇದನ್ನು ಕೇಳಿದ್ದಾರೆ. ಸೊ ಹಾಗಾಗಿ ನೀವು ಇದನ್ನೆಲ್ಲ ವರ್ಕೌಟ್ ಮಾಡಬೇಕು, ಆಯ್ತಾ? ಸೊ ಇವಾಗ ಏನೇನು ಕ್ವಶನ್ಸ್ ಅಂತ ನಾನು ಮತ್ತೆ ಹೇಳ್ಬಿಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವಾಗ ಹೇಳುವಂಥದ್ದನ್ನ ನೀವು ಲಿಸ್ಟ್ ಮಾಡ್ಕೋಬೇಕು. ಸೊ ರೆಸೊನೆನ್ಸ್ ಅಲ್ಲಿ ಬರುವಂತ ಕ್ವಶನ್, ದ ಡೆಫಿನಿಷನ್ ಆಫ್ ರೆಸೊನೆನ್ಸ್, ಸೆಲೆಕ್ಟಿವಿಟಿ, ಕ್ಯೂ ಫ್ಯಾಕ್ಟರ್ ಅಂಡ್ ಬ್ಯಾಂಡ್ ವಿಡ್ತ್, ಅಂಡ್ ಡಿರೈವ್ ದ ಕ್ಯೂ ಫ್ಯಾಕ್ಟರ್, ಸೆಲೆಕ್ಟಿವಿಟಿ, ಬ್ಯಾಂಡ್ ವಿಡ್ತ್ ಎಲ್ಲ ಕೇಳ್ತಾರೆ, ಆಯ್ತಾ? ಅಂಡ್ ದ ನೆಕ್ಸ್ಟ್ ಥಿಂಗ್ ವಾಟ್ ದೇ ಗಿವ್ ಯು ಇಸ್ ದಟ್ ಇಸ್ prove that the resonant frequency is a geometric mean of 2 half power frequency. Prove that the resonant frequency is the geometric mean of 2 half power frequency. First question ಏನು ಹೇಳಿದ್ವಿ? Resonance, Q factor, bandwidth, and what I can say the half power frequency definition ಎಲ್ಲ ಹೇಳಿದ್ವಿ. And Q factor, half power frequency, bandwidth derivation ಹೇಳಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ನಾವು ಎಲ್ಲಿಗೆ ಬಂದ್ವಿ? We came to the resonant frequency is geometric mean of 2 half power frequency. Then the third common question that you get is find out the value of R1 or RL wherein
R1 or RL wherein what I can say the circuit shown below is resonant ಅಂತ. ಸೊ ಆ ತರದ ಒಂದು ಕ್ವಶನ್ ಬಂದೇ ಬರುತ್ತೆ, ಎಲ್ಲಾ ಪೇಪರ್ಲು ಕಾಣಿಸ್ತಾರೆ. ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಅಂಡ್ ದ ನೆಕ್ಸ್ಟ್ ಕ್ವಶನ್ ದಟ್ ಯು ಗೆಟ್ ಇಸ್ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್. ಅಂದ್ರೆ ನಿಮ್ಮ ಕ್ಯೂ ಫ್ಯಾಕ್ಟರ್, ಬ್ಯಾಂಡ್ವಿಡ್ತ್, ಸೆಲೆಕ್ಟಿವಿಟಿ ಅಲ್ಲೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಏನ್ ಫಾರ್ಮುಲಾಸ್ ಹೇಳಿದ್ವಿ ಆ ಫಾರ್ಮುಲಾ ಸಂಬಂಧಪಟ್ಟಂತೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಎಲ್ಲಾ ತರ ಕ್ವಶನ್ಸ್ ತೋರಿಸ್ಕೊಟ್ಟಿದೀನಿ, ಅದನ್ನ ವರ್ಕೌಟ್ ಮಾಡ್ಕೋಬೇಕು. Okay na? Yes. And coming on to Z parameter, I told you, I'm repeatedly telling you, this is the last time I'm telling you it is what I can say the conversion of one parameter to other two questions ಕೇಳ್ತಾರೆ. Plus the second question is he'll ask you to find out the Y, Z, T and H parameter for the circuit shown in the figure below. ಒಂದು circuit ಅನ್ನ ಕೊಟ್ಟು ಎಲ್ಲಾನು ಮಾಡ್ತಾರೆ. Okay na? So this is what is the important questions for model number 4. Sorry, model number 5 with the proof. Model number 1 ಆಯ್ತು, model number 5 ಆಯ್ತು. ನೆಕ್ಸ್ಟ್ 4 ಗೆ ಬರ್ತೀನಿ ಗೈಸ್. 4 ಮಾಡೋಣಂತೆ ಬಿಕಾಸ್ 4 is easy. 4 ಮಾಡೋಣಂತೆ. ಓಕೆನಾ? ಸೊ model number 1, 5, 4 ಅನ್ನ ಮಾಡೋಣಂತೆ. ಸೊ ಈಗ 1 ಆಯ್ತು, 5 ಆಯ್ತು. ಸೊ ನೆಕ್ಸ್ಟ್ 4 ಗೆ ಬರ್ತೀನಿ. ಅಂಡ್ ಆ ಡ್ರೈವ್ ಲಿಂಕ್ ಅನ್ನ ಖಂಡಿತ ಅಪ್ಡೇಟ್ ಮಾಡಿ ನಿಮ್ಮ ಕಮ್ಯುನಿಟಿ ಪೇಜ್ ಹಾಕ್ತೀನಿ. ವೇಟ್ ಮಾಡಿ, ಪ್ಲೀಸ್ ಟು ಹ್ಯಾವ್ ಪೇಷನ್ಸ್ ಬಿಕಾಸ್ ನಮಗೂ ವರ್ಕ್ಸ್ ಇರುತ್ತೆ. ಸೊ ನಾನು ಸಾಯಂಕಾಲದ ಮೇಲೆ ಸ್ವಲ್ಪ ಫ್ರೀ ಆಗೋದು. ಸೊ ಹಾಗಾಗಿ ದಯವಿಟ್ಟು ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಡ್ ಐ ವರ್ಕ್ ಆನ್ ಇಟ್. And please do make sure that you just follow us for more and more updates. Like, share and subscribe and share it to many more who are in need. And please do press the bell icon to get more and more updates on our channel ಅಂತ ಹೇಳ್ತಾ. And ಈವರೆಗೂ 1113 ಯಾರು ಸಬ್ಸ್ಕ್ರೈಬ್ ಆಗಿದ್ರ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಲೀವಿಂಗ್ ಇನ್ ಮೀ and thank you so much for commenting me for each and every video. And ನನ್ನ ವಿಡಿಯೋನ ಕರೆಕ್ಟ್ ಆಗಿ ಫಾಲೋ ಮಾಡಿ ಇನ್ನ ಬೇಕು ಅಂತ ಕೇಳುತ್ತಾ ಇರೋಂಥವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ. ಸೊ ಐ ಜಸ್ಟ್ ಫೈಂಡ್ ಅಪ್ ದಿಸ್ ಸೆಷನ್. ನೀವೇನ್ ಮಾಡ್ಬೇಕು, ಸೆಷನ್ ನೋಡ್ಬೇಕು, ವಿತ್ ಪ್ರೂಫ್ ತೋರಿಸ್ತೀನಿ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ. ನಾನು ಹೇಳಿರೋಂಥ ಕ್ವಶನ್ ಲಿಸ್ಟ್ ಮಾಡ್ಬೇಕು, ವರ್ಕೌಟ್ ಮಾಡ್ಬೇಕು. ನಿಮ್ ಎಕ್ಸಾಮ್ ಹಂಗೆ ಬರುತ್ತೆ, ಬರಿಬೇಕು, ಆಚೆ ಬರ್ತಾ ಇರ್ಬೇಕು. ವಿಲ್ ಟೆಲ್ ದಟ್ ಯರ್ ನೆಟ್ವರ್ಕ್ ಪೇಪರ್ ವಾಸ್ ಈಸಿ, ರೈಟ್? ಸೊ ದಿಸ್ ಇಸ್ ವಾಟ್ ಇಸ್ ಐ ಅಬೌಟ್ ಟು ಟೆಲ್ ಯು ಅಂತ ಹೇಳ್ತಾ ಥ್ಯಾಂಕ್ ಯು.